ಇವತ್ತು ವಿಶೇಷವಾಗಿ ತಮಗೆ ಹೇಳಬೇಕೇನಂದ್ರೆ ಎಲ್ಲರೂ ತಮ್ಮ ಮನೆ, ತಮ್ಮ ಕಾರು, ತಮ್ಮ ಬ್ಯಾಂಕ್ ಬ್ಯಾಲೆನ್ಸು, ತಮ್ಮ ಹೆಂಡತಿ ಮಕ್ಕಳು ಅವ್ರ ಬಗ್ಗೆನೇ ಚಿಂತೆ ಮಾಡ್ತಾ ಜೀವನದಲ್ಲಿ ಸುಖವನ್ನು ಅನುಭವಿಸದೆ ಸತ್ತವರನ್ನು ಸಾಕಷ್ಟು ನೋಡಿದ್ದೇವೆ. ಆದರೆ ಇನ್ನೊಬ್ಬರ ಕಣ್ಣೀರನ್ನು ಒರೆಸ್ತಕ್ಕಂಥದ್ದು ಮತ್ತು ಇನ್ನೊಬ್ಬರ ದುಃಖದಲ್ಲಿ ಪಾಲ್ಗೊಂಡು ಅವರ ಜೀವನದಲ್ಲಿ ಅವರಿಗೆ ಖುಷಿಯನ್ನು ಕೊಡ್ತಕ್ಕಂಥದ್ದು ಮತ್ತು ಅದೇ ಕೆಲಸದಲ್ಲಿ ತಮ್ಮನ್ನು ತಾವು ಸತತವಾಗಿ ತೊಡಗಿಸಿಕೊಂಡು ಇಡೀ ಜೀವನವನ್ನೇ ಸಮಾಜ ಸೇವೆಗೆ ಮುಡುಪಾಗಿಟ್ಟಂಥ ಒಬ್ಬ ವ್ಯಕ್ತಿ ಮಹತ್ವವನ್ನು ಇವತ್ತು ನಿಮ್ಮ ಜೊತೆ ಮಾತನಾಡ್ತಾ ಇದ್ದೇನೆ. ಅವರು ಯಾರಂತಂದರೆ ಬೆಳಗಾವಿ ಮಹಾನಗರ ಸಭೆಯ ಮಾಜಿ ಮಹಾಪೌರರಾದಂಥ ವಿಜಯರಾವ್ ಮೋರೆ ಅವ್ರ ಜೊತೆ ಮಾತಾಡೋಣ. ಈ ಒಂದು ಏನು ಪಾಡ್ಕಾಸ್ಟ್ ಇದೆ ಬಹಳಷ್ಟು ಜನರಿಗೆ ಬಹಳಷ್ಟು ಸಂದೇಶ ಕೊಡ್ತಕ್ಕಂಥ ವಿಷಯ ಆಗ್ಬೋದು ಮತ್ತು ಜೀವನದಲ್ಲಿ ಒಂದು ದೊಡ್ಡದಂಥ ಮಾರ್ಗದರ್ಶನ ನೀಡ್ಬೋದು. ಇದನ್ನು ಸಂಪೂರ್ಣವಾಗಿ ನೋಡಿರಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ನಮ್ಮ ಜೊತೆ ಹಂಚ್ಕೊಳ್ರಿ. ಇನ್ನೊಬ್ಬರಿಗೆ ಇದನ್ನು ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ವಿಜಯರಾವ್ ಮೋರೆ ಅವರಿಗೆ ಕಟ್ಟೆ ಕನ್ನಡ ಪಾಡ್ಕಾಸ್ಟಿಗೆ ಸ್ವಾಗತ ಮಾಡ್ತೇನೆ. ನಮಸ್ಕಾರ ಸರ್. ವಿಜಯ್ ಮೋರೆ ಅಂದಾಕ್ಷಣ ನಮ್ಮ ತಲೆಯೊಳಗೆ ಬರೋದು ಒಂದೇ ಅಂತಂದ್ರೆ ಅನಾಥವಾದಂಥ ಶವಗಳನ್ನು ಸಂಸ್ಕಾರ ಮಾಡಲಿಕ್ಕೆ ನಿಂತಂಥ ಒಬ್ಬ ಹರಿಶ್ಚಂದ್ರ ಅಂತ ನಾವು ಹೇಳ್ಬೋದು. ಸರ್ ಏನು ಸರ್ ಇದು ಆ್ಯಕ್ಚುಲಿ ಇದು ನಿಮಗೆ ಇದನ್ನು ಯಾಕೆ ಅಷ್ಟೊಂದು ಸೀರಿಯಸ್ ಆಗಿ ತೊಗೊಂಡಿರಿ? ಕಟ್ಟೆನಲ್ಲಿ ನಾವು ನಮಗೆ ಆಮಂತ್ರಣ ಮಾಡಿ ನಮ್ಮ ಬಗ್ಗೆ ಎಲ್ಲ ಜನರ ಮುಂದೆ ನಾವು ಮಾಡುವಂಥ ಕೆಲಸಕ್ಕೆ ಒಂದು ಒಳ್ಳೆಯ ಮೆಸೇಜ್ ಕೊಡೋದು ಒಂದು ಕೆಲಸ ತಾವು ಮಾಡ್ತಾಯಿದ್ದೀರಿ. ಅದರ ಸಲುವಾಗಿ ತಮ್ಮದು ನಾನು ಹಾರ್ದಿಕ ಅಭಿನಂದನೆ ಮಾಡ್ತೇನೆ ಎಲ್ಲ ಕಟ್ಟೆಯ ಟೀಮ್ ಸದ್ಯಕ್ಕೆ. ಹೀಗಾಗಿ ನೀವು ಕ್ವಶನನ್ನು ಕೇಳಿದ್ರಿ. ನಾನು ಮೂಲತಃ ಬಸರಿಕಟ್ಟೆ ಅಂತ ಊರ ನಮ್ಮದು. ಆ ಬಸರಿಕಟ್ಟಿನಲ್ಲಿ ನಾವು ಇರ್ತಿದ್ದು. ನಮ್ಮ ಫಾದರ್ ತಿರ್ಕೊಂಡ್ ಬಳಕ ನಮ್ಮ ಫಾದರ್ ಟೀಚರ್ ಇಲ್ಲಿ ಪೋಸ್ಟ್ ತೊಗೊಂಡ್ ಬಳಕ ಮಾಧವ್ ರೋಡ್ನಲ್ಲಿ ನಾವು ಇರಲಿಕ್ಕೆ ಬಂದು ಒಂದು 12/12 ಕೊಲ್ಲಿನಲ್ಲಿ ನಾವು ಇರ್ತಿದ್ದು. ನಾನು 3 ಸಿಸ್ಟರ, ಮದರ, ಫಾದರ ಅಲ್ಲಿ ಇದ್ದಾಗ 84ನಲ್ಲಿ ನಮ್ಮ ಫಾದರ್ದ ಎಕ್ಸ್ಪೈರ್ಡ್ ಆದರು. ಆಮೇಲೆ ಆ ಥರದ್ದೆಲ್ಲ ಜವಾಬ್ದಾರಿ ನನ್ನ ಮೈ ಬತ್ತು. ಈ ಕೆಲಸ ಮಾಡ್ಕೊತು ನಮ್ಮ ಮಾಧವ್ ರೋಡ್ ಅಂದ್ರೆ ಇಡೀ ಬೆಳಗಾಂನಲ್ಲಿ ಒಂದು ನೋಟೋರಿಯಸ್ ಗಲ್ಲಿ ಅಂಥೇಳಿ ಪ್ರಸಿದ್ಧ ಇತ್ತು. ಅಲ್ಲಿ ಯಾರು ಹುಡುಗಿ ಸದ್ಯಕ್ಕೆ ಕೊಡ್ತಿರ್ಕಿಲ್ಲ, ಯಾರು ರಿಕ್ಷಾದವ ಸದ್ಯಕ್ಕೆ ಸಂಜೆ ಬರ್ತಿರ್ಕಿಲ್ಲ. ಸೊ ಅಂಥವ್ರಲ್ಲಿ ನಾವು ಸ್ವರ್ಗೀಯ ದಿಲೀಪ್ ಜಾಧವ್ ಮತ್ತು ನಮ್ಮೆಲ್ಲ ಒಂದು ತಂಡ ಜೂನಿಯರ್ ಶಿವಾಜಿ ಪಾರ್ಕ್ ಯುವಕ ಮಂಡಳ ಅಂತ ಸ್ಥಾಪನೆ ಮಾಡ್ತಿದ್ದಾಗ ಇಡೀ ಸಿಟಿನಲ್ಲಿ ಯುವಕ ಮಂಡಳನು ಸ್ಥಾಪನೆ ಇದ್ದು. ಆದರೆ ನಾವು ಒಂದು ಬೇರೆ ಯಾವುದೋ ಒಂದು ಪಾಸಿಟಿವ್ ಕೆಲಸ ಮಾಡೋದು ಅಂಥೇಳಿ ಕೆಲಸ ಮಾಡ್ತಾಗ ಒಂದು ದಿವಸ ಒಂದು ಪೇಪರ್ನಲ್ಲಿ ಒಂದು ಸ್ಟೋರಿ ಬಂದಿತ್ತು. ಹೈದರಾಬಾದಿಂದ ಒಂದು ಹೆಂಗಸನು ತಮ್ಮ 3 ಮಕ್ಕಳಿಗೆ ತೊಗೊಂಡು ಪೋಸ್ಟ್ ಮಾರ್ಟಮ್ ಕಟ್ಟಿನ ಮೇಲೆ ಕೂತಿದ್ರು. ಅದು ಒಂದು ಸ್ಟೋರಿ ಬರ್ತಿತ್ತು. ಅಕ್ಕಿ ಗಂಡ ಬಸ್ ಸ್ಟ್ಯಾಂಡ್ ಮ್ಯಾಗ ಬಂದ ಬಳಕ ಹಾರ್ಟ್ ಅಟ್ಯಾಕ್ ಆಯಿತು. ಹಾರ್ಟ್ ಅಟ್ಯಾಕ್ ಆಗಿ ಪೊಲೀಸರ ಆಮೇಲೆ ಡೆಡ್ ಬಾಡಿನೂ ತಂದು ಪೋಸ್ಟ್ ಮಾರ್ಟಮ್ ರೂಮ್ನಲ್ಲಿ ಇಟ್ಟಿದ್ರು. ಆಮೇಲೆ ಅದು ಸ್ಟೋರಿ ಮುಂಜಾನೆ ನಾನು ನ್ಯೂಸ್ ಪೇಪರ್ ಓದಿದಾಗ ನಂಗೆ ಅದು ಶಾಕ್ ಆಯಿತು. ನಾನು ಅಂದೆ ಈ ಕೆಲಸ ನಾವು ಮಾಡಬೇಕು. ಸೊ ಆವೇಳೆಗೆ ನಾವೆಲ್ಲ ನಮ್ಮ ಗಲ್ಲಿನಲ್ಲಿ ಎಲ್ಲ ನಮ್ಮ ಟೀಮ್ ದಿಲೀಪ್ ಜಾಧವ್, ಸುನೀಲ್ ಬಾಳೆಕುಂದ್ರಿ, ಸಂಜಯ್ ವಾಲಾಳ್ಕರ್, ರಾಜು ಪಾಟೀಲ್ ಇಂಥ ಎಲ್ಲ ಟೀಮ್ ನಾವು ಎಲ್ಲ ಕೂಡಿ ಮೀಟಿಂಗ್ ಮಾಡಿದ್ವು. ಸರಳ ಸಿವಿಲ್ ಹಾಸ್ಪಿಟ್ಲ್ಗೆ ಹೋದು. ಸಿವಿಲ್ ಹಾಸ್ಪಿಟ್ಲ್ ಹೋದ ಬಳಿಕ ಆ ಸಣ್ಣ ಮಕ್ಕಳು ಆ ಪೋಸ್ಟ್ ಮಾರ್ಟಮ್ ಕಟ್ಟಿ ಮೇಲೆ ಆಡ್ತಿದ್ರು ಮತ್ತು ಅಮ್ಮ ಅಲ್ಲೇ ಕಟ್ಟಿ ಮೇಲೆ ಅಳ್ಕೋತ ಕೂತಿದ್ರು 3 ದಿವಸ. ಆಮೇಲೆ ಅವ್ರ ಭಾಷೆ ನಮ್ಗೆ ಬರ್ತಿರ್ಕಿಲ್ಲ, ನಮ್ಮ ಭಾಷೆ ಅವ್ರಿಗೆ ಬರ್ತಿರ್ಕಿಲ್ಲ. ಅಲ್ಲಿ ಒಬ್ಲೇಸ್ ಲಾಕಿ ಅಂಥೇಳಿ ಒಬ್ಬ ಕೆಲಸಗಾರ ಇದ್ದ.
ಅವ್ರ ಅದು ಭಾಷೆ ಬರ್ತಿತ್ತು. ಅದೆಲ್ಲ ತಿಳ್ಕೊಂಡ್ಬೇಕು, ಅದು ಅಂತಿಮ ಕ್ರಿಯೆ ಮಾಡೋ ಜವಾಬ್ದಾರಿ ನಾವು ತೊಗೊಂಡು ಆ ಅಂತಿಮ ಕ್ರಿಯೆಯನ್ನು ಮಾಡಿ ಆ ಮಕ್ಕಳಿಗೆ ಆ ವೇಳೆಗೆ ನಾವು 3,000 ರೂಪಾಯಿ ಜಮಾ ಮಾಡಿದ್ವು 85ನಲ್ಲಿ. ಆಮೇಲೆ ಅವ್ರಿಗೆ ದುಡ್ಡನ್ನು ಕೊಟ್ಟು ಅವರು ಹೈದರಾಬಾದ್ ಬಸ್ನಲ್ಲಿ ಕುಂಡಿಸಿ ಕಳಿಸ್ಕೊಟ್ಟು ಅವಾಗಿಂದ ನಾವು ಈ ಸ್ಟಾರ್ಟನ್ನು ಕೆಲಸ ಮಾಡಿದ್ವಿ. ಇಡೀ ಸಿಟಿನಲ್ಲಿ ಈಗ ಬರ್ತಾ ಬರ್ತಾ ಎಲ್ಲಿ ಬೇಕಾದಲ್ಲಿ ಏನರ ಅನ್ಕ್ಲೇಮ್ ಡೆಡ್ ಬಾಡಿ ಫೈಂಡ್ ಔಟ್ ಆಯಿತು, ಮೊದಲು ನಂಗೆ ಫೋನ್ ಮಾಡ್ತಾವೆ. ಇವತ್ತು ಸದ್ಯಕ್ಕೆ ಒಂದು ಫೋನ್ ಬಂದಿತ್ತು. ಸೊ ಇವತ್ತಿನ ಮಟ್ಟ ನಾವು 1,569 ಈ ನಮ್ಮ ಪವನೇರ್ ಅವರು ಅನಾಥ ಅಲ್ಲ, ನಮ್ಮ ಪವನೇರ್ ದೇವ್ರು ಏನೋ ನಾವು ಅವ್ರದ ಮತ್ತು ನಮ್ದು ಏನೋ ಕನೆಕ್ಷನ್ ಮಾಡಿದ್ದಾನೆ. ಅದ್ರ ಸಲುವಾಗಿ ಇಡೀ ಸಿಟಿನಲ್ಲಿ ಎಲ್ಲ ಜನರಾಗಲಿ, ಎಲ್ಲ ಪೊಲೀಸ್ ಸ್ಟೇಷನ್ ಆಗಲಿ, ಎಲ್ಲ ಮೀಡಿಯಾದವರಾಗಲಿ, ಎಲ್ಲ ಇಂಥದ್ದು ಏನಾರ ಫೈಂಡ್ ಔಟ್ ಆದಾಗ ಫಸ್ಟ್ ನನಗೆ ಫೋನ್. ಮತ್ತು ಸರ್ ಜಾತಿ ಧರ್ಮ ಇವೆಲ್ಲ ಅಡ್ಡ ಬರೋದಿಲ್ವ ಅವಾಗ ಮಾಡುವಾಗ? ನೋಡಿರಿ, ಸೋಷಲ್ ವರ್ಕರ್ ಅನ್ಬೇಕು, ಅದು ಅಲ್ಲಿ ಜಾತಿ ಧರ್ಮ ಭಾಷಾ ಭೇದ ಬಾಜುಕಿಟ್ಟ ಕೆಲಸ ಮಾಡಬೇಕು. ನಾನು ಎಷ್ಟೋ ಈಗ 1,569 ಅಂತಿಮ ಕ್ರಿಯೆಯನ್ನು ಮಾಡಿದೆ. ಯಾವ್ಯಾವ ಜಾತಿದ್ದಾದರೂ ಯಾವ್ಯಾವ ಇಲ್ಲ ನನಗೂ ಗೊತ್ತಿಲ್ಲ. ಯಾವ ಜಾತಿದು ಇರ್ತದೆ ಆ ಜಾತಿ ಪ್ರಮಾಣ ಅವ್ರಿಗೆ ಅಂತಿಮ ಕ್ರಿಯೆ ಮಾಡಿಬಿಟ್ಟು. ಮತ್ತೀಗ ಇದ್ರ ಜೊತೆ ನೀವು ಈ ಏನಪ್ಪ ಅಂದ್ರೆ ರಕ್ತ ಕ್ಯಾನ್ಸರ್ನಂಥ ಮಕ್ಕಳಿಗೆ ಸುದ್ದ ಅದಕ್ಕೂ ನೀವು ಸಹಾಯ ಮಾಡೋಕ್ಕೆ ಹೋಗಿದ್ದೀರಿ. ಪಾಸಿಟಿವ್ ಮೊದಲು ಕಮ್ಮಿ ಒಂದು 20 ವರ್ಷದಿಂದ HIV ಪಾಸಿಟಿವ್ ಅಂದ ಬಳಿಕ ಇಡೀ ಜನರು ದೂರ ಮಾಡಿಬಿಡ್ತಿದ್ರು. ಹಳ್ಳಿನಲ್ಲಿ ಎಲ್ಲ ಅಂಥ ಪೇಷಂಟ್ಗೆ ಎಲ್ಲೆಲ್ಲೋ ಬೇರೆ ಕಡೆ ಇಟ್ಬಿಡ್ತು, ಹೊಲ್ದಾಗ ಇಡ್ತಿದ್ರು. ಅವ್ರು ಒಟ್ಟು ಸಮಯಕ್ಕೆ ಮಾಡ್ತಿರ್ಕಿಲ್ಲ, ಸಮಾಜದಿಂದ ದೂರ ಮಾಡಿಬಿಡ್ತು. ಅಂಥ ವೇಳೆಯಲ್ಲಿ ನಮ್ಮ ಫ್ರೆಂಡ್ ವಿಜಯ ಪಾಟೀಲ್ ಮತ್ತು ನಾವು ಮುಂದೆ ಬಂದು ಒಂದು ಸ್ಪಂದನ್ ಅಂಥೇಳಿ ಈಗ ಬೆಳಗಾಂನಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಆ ವೇಳೆಗೆ ನಾವು ಅವರಿಂಬಲ್ಲಿ ಕೈ ಜೋಡಿಸಿ ಪ್ರತಿ ತಿಂಗಳ ಆ ಎಲ್ಲ ಪೇಷಂಟ್ಗೆ ಒಂದಲ್ಲಿ ಕೂಡಿಸಿ ಅವರು ಕೌನ್ಸಿಲಿಂಗ್ ಮಾಡಿ ಅವರಿಗೆ ಪಾಸಿಟಿವ್ ಎನರ್ಜಿ ಕೊಡುವ ಕೆಲಸನೂ ಮಾಡ್ತಿದ್ದು. ಸರ್ ಇದೀಗೆಲ್ಲ ಈಗ ಹಿಂಗೆ ಅನಾಥ ಶವಗಳನ್ನ ಅಥವಾ ನೀವು ಅಂತ್ಯಕ್ರಿಯೆ ಮಾಡುವಾಗ ಇವೆಲ್ಲ ಒಂದು ಸ್ವಲ್ಪ ಕಾನೂನಿನ ಅಡಚಣೆಗಳು ಬರ್ತಾವೆ, ಪೊಲೀಸರದ್ದು ಪ್ರಾಬ್ಲಮ್ ಇರ್ತಾವೆ ಸರ್. ಇವೆಲ್ಲ ಹೆಂಗೆ ಸರ್ ಇವರು? ಇಲ್ಲ ಎಲ್ಲ ಯಾವಾಗ ಬಂದೈತೆ ಹಂಗೆ ನಿಮ್ಗೆ ಯಾವಾಗ? ಇವತ್ತಿನ ಮಟ್ಟ ಅಂಥದ್ದೇನು ಬಂದಿಲ್ಲ, ಬರೋದಿಲ್ಲ ಸದ್ಯಕ್ಕೆ. ಪೊಲೀಸರನ್ನು ನಮಗೆ ಫೋನ್ ಮಾಡ್ತಾರೆ. 3 ದಿವಸ ಇಟ್ಟು ಬಳಕ ಪೋಸ್ಟ್ ಮಾರ್ಟಮ್ ರೂಮ್ನಲ್ಲಿ ಇಟ್ಟು ಬಳಕ ಪೇಪರ್ನಲ್ಲಿ ಫೋಟೋ ಹಾಕ್ತಾರೆ. ಆಮೇಲೆ 3 ದಿವಸ ಆದ ಬಳಕ ಅಂತಿಮ ಕ್ರಿಯೆ ಮಾಡ್ಬೇಕಂತ ಹೇಳಿ ನಮಗೆ ಫೋನ್ ಮಾಡ್ತಾರೆ. ಇಂಥ ಏನು ಯಾವಾಗ ಏನು ಪ್ರಾಬ್ಲಮ್ ಬಂದಿಲ್ಲ. ಅವಾಗ ನೀವು ಅಕಸ್ಮಾತ್ ಈಗ ಅಂತ್ಯಕ್ರಿಯೆ ಮಾಡಿದ್ರಿ, ಎಲ್ಲ ಮಾಡಿದ್ರಿ, ಅದೆಲ್ಲ ಆದ ನಂತರ ಅವ್ರಿನ ಆಮೇಲೆ ಏನಾದ್ರು ಬಂದು ನಿಮ್ಗೆ ಯಾರು ಭೇಟಿ ಆಗಿದ್ದಾರೆ ಸರ್? ಹಂಗೇನು ಸಾಕಷ್ಟು ಸಲ ಹಂಗೆ ಆಗಿದೆ. ಒಂದು ಸಲ ನಿಮ್ಗೆ ಹೇಳ್ತೀನಿ, ನಾನು ನಮ್ಮ ಮನೆಯಲ್ಲಿ ಮುಂಜಾನೆ ನಾಷ್ಟ ಮಾಡ್ತಿದ್ದ ಕಮ್ಮಿ ಒಂದು 15-20 ಟ್ರ್ಯಾಕ್ಸ್ ಗಾಡಿಗಳು ಬಂದರು. ಕಮ್ಮಿ ಒಂದು 200-300 ಮಂದಿ ಬಂದು. ನಾನು ಏನಾಯ್ತಪ್ಪ ಅಂಥೇಳಿ ಸ್ವಲ್ಪ ಇದಾಯಿತು. ಆಮೇಲೆ ಬಂದು ಒಬ್ಬರು ಹಿರಿಯರು ಬಂದು ನಮಸ್ಕಾರವನ್ನು ಮಾಡಿ, ವಿಜಯ್ ಮೋರೆ ಅಂದ್ರೆ ನೀವೇನ್ರಿ? ಹೌದು. ಇಲ್ರಿ ಕಾಲು ಬೀಳಕ್ಕೆ ಚಾಲು ಮಾಡ್ರಿ ಅವ್ರು. ಕಾಲು ಬಿದ್ದ ಬಳಿಕ ನನಗೇನೋ ಅನಿಸ್ತು, ಏನೋ ಇದ್ದಿರ್ಬೇಕು. ಇಲ್ಲ, ನೀವು ಮೊನ್ನೆ ಒಂದು ಅಂತಿಮ ಕ್ರಿಯೆ ಮಾಡಿದ್ರಲ್ಲ, ಅವ್ನು ನಮ್ಮ ಊರವ, ಅವು ಎಷ್ಟೋ 10-15 ವರ್ಷದಿಂದ ಊರು ಬಿಟ್ಟು ಹೋಗಿದ್ದ. ಆಮೇಲೆ ಅದು ಪೇಪರ್ನಾಗ ಫೋಟೋ ನೋಡಿದ್ವಿ ನಾವು. ಮತ್ತು ನೀವು ಅಂತಿಮ ಕ್ರಿಯೆ ಮಾಡಿದ್ರೆ ಅಂದ್ಬೇಕು ನಿಮ್ಗೆ ಥ್ಯಾಂಕ್ಸ್ ಅಂತ ಹೇಳೋ ಸಲುವಾಗಿ ನಾವು ಎಲ್ಲರೂ ಕೂಡಿ ಊರನ್ನು ಬಂದಿತ್ತಲ್ಲಿ ಮನೆ ಮಠ. ಹಿಂಗೂ ಪ್ರಸಂಗ ಬರ್ತಾವೆ. ಯಾಕಂದ್ರೆ ಸರ್ ಈಗ ನಮ್ಮ ಸಂಬಂಧಿಕರ ಅಂತ್ಯಕ್ರಿಯೆಗೆ ಒಮ್ಮೊಮ್ಮೆ ಜನ ಹೋಗುವುದಿಲ್ಲ. ಯಾವುದೋ ಯಾವುದೋ ಒಂದು ಕೆಲಸ ಹೇಳಿ ನೆವ ಹೇಳಿ ಅಲ್ಲಿ ಅದಕ್ಕೆ ಹೋಗೋದು ಅಂತಿರ್ತಾರೆ. ಆದರೆ ಇದು ಇನ್ನೊಬ್ಬರ ದುಃಖ ಒಳಗೆ ಭಾಗವಹಿಸೋದು ಇದು ಬಹಳ ದೊಡ್ಡ ಕೆಲಸ. ಮತ್ತು ಇದಕ್ಕೆ ಸರ್ ಖರ್ಚಿಗಿರುತ್ತೆ ಸರ್ ಇದಕ್ಕೆ? ದೇವ್ರದನ್ ನಾವು ಅದ್ರ ಸಲುವಾಗಿ ಏನೂ ದುಡ್ಡು ಕಲೆಕ್ಟ್ ಮಾಡಿಲ್ಲ. ಈಗೇನಾಗೈತೆ, ನಾನು ಎಕ್ಸ್ ಮೇಯರ ಮತ್ತು ನಮ್ಮದು ನೆಟ್ವರ್ಕ್ ಒಂದು ಭಾಳ ದೊಡ್ಡದಾಗಿದೆ, ಫ್ರೆಂಡ್ಸೂ ಭಾಳ ಇದ್ದಾರೆ. ಆಮೇಲೆ ನನ್ನ ಮುಂದೆ ಯಾರು ಇರ್ತಾರೆ ಆ ವೇಳೆಗೆ ಅಂಥ ಫೋನ್ ಏನಾರು ಬಂದ್ರೆ ನನ್ನ ಮುಂದೆ ಯಾರು ಇರ್ತಾರೆ ಅವ್ರಿಗೆ ಹೇಳ್ಬಿಟ್ಟು, ನೀವು ಹಿಂಗೆ ಐತಿ, ನೀವು ಡೆಡ್ ಬಾಡೀಸ್ ಕ್ರಿಮೇಷನ್ ಮಾಡೋಕೆ ಬರ್ತೀರೇನ? ಯಾರು ನಮ್ಮ ಮೊಬೈಲ್ ಬರ್ತಾರೋ, ಯಾರು ಬರಲಿಲ್ಲ ಅವ್ರಿಗೆ ಹೇಳ್ತೇನೆ ನಾನು. ರೊಕ್ಕ ನಂಗೆ ಕೈ ಕೊಡೋಕೆ ಹೋಗ್ಬೇಡ್ರಿ, ನೀವು ಬೇಕಾರೆ ಒಂದು 1,500 ರೂಪಾಯಿ ಅಲ್ಲಿ ಕಟ್ಗೆ ಅಡ್ಡೆ ಇದೆ, ಆ ಕಟ್ಗೆ ಅಡ್ಡಿನಲ್ಲಿ ಕೊಡ್ರಿ, ಮತ್ತು ನೀವು ಮುಂದೆ ಹೋಗ್ಬಿಡ್ರಿ, ನಮ್ಗೆ ಉಳ್ಕಿದ್ದು ನಾವು ಕೆಲಸ ಮಾಡ್ಕೋತೇವೆ. ಹಿಂಗೆಲ್ಲ ಮಾಡ್ಕೋದು ಬಂದಿದ್ದು. ಒಂದು ಉದಾಹರಣೆ ಹೇಳ್ತೇನೆ ನಿಮ್ಗೆ. ಈ ಅಂತಿಮ ಕ್ರಿಯೆ ಒಂದು ಸಲ ಅಂತಿಮ ಕ್ರಿಯೆ ಮಾಡೋ ಟೈಮ್ನಾಗ ಮಧ್ಯಾಹ್ನ ಒಂದು 5 ದಿವಸನಲ್ಲಿ ಬಿಸಿಲುಗಾಲನಲ್ಲಿ ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರೇ ಇದ್ದು. ಆಮೇಲೆ ಅದು ಅಂತಿಮ ಕ್ರಿಯೆ ಮಾಡೋ ಟೈಮ್ನಾಗ ಅಲ್ಲಿ ರಾಮದೇವ್ ಹೋಟೆಲ್ ಮುಂದೆ ಒಬ್ಬ ಚಹಾ ಗಾಡಿ ನಡೆಸ್ತಾನೆ. ಬಡು ಮನುಷ್ಯ ಪಾಪ, ಚಹಾ ಗಾಡಿ ನಡೆಸಿ ತಮ್ಮ
ಮನೆ ನಡೆಸ್ತಾನೆ. ಅವು ಯಾರದ ಅಂತಿಮ ಗಿರಾಕ್ ಬಂದಿದ್ದಾನೆ. ಅವಳಕ್ಕೆ ಅವ್ನು ನಮಗೆ ನೋಡಿದ ಬಳಿಕ ಈ ಬಾಪ್ರೆ ಅಂದ. ಅವು ಪಾಸಿಟಿವ್ ಥಿಂಕ್ ಮಾಡಿ ದಿವಸ ತಮ್ಮ ಗಾಡಿ ಮ್ಯಾಗ 10 ರೂಪಾಯಿ ಬಾಜುಗೆ ತೆಗೆದು ಇಡಕ್ಕೆ ಚಾಲು ಮಾಡಿದವ ನನ್ನ ಹೆಸರಲ್ಲಿ ದಿವಸ. ಆಮೇಲೆ ಒಂದು ದಿವ್ಸ ಫೋನ್ ಮಾಡಿದವ, ಮತ್ತು ನನ್ನ ನಂಬರ್ ಅವೈಲೇಬಲ್ ಎಲ್ಲಿ ಬೇಕಾದಲ್ಲ ಅವೈಲೇಬಲ್ ಆಗ್ತೈತೆ. ಸೊ ನಂಬರನ್ನು ತೊಗೊಂಡು ನಂಗೆ ಫೋನ್ ಮಾಡಿ, ಮೋರೆ ಸಾಹೇಬ್ರು ಮತ್ತು ಹಿಂಗೆ ನಮ್ಮ ಮನೆಗೆ ತಾವು ಬರಬೇಕು ಅಂತಂದ್ರೆ. ಯಾಕಪ್ಪ ಅಂತಾನೆ. ಇಲ್ಲ ನಮ್ಮ ಮಗ ಆರಾಮಿಲ್ಲವ, ಮಲ್ಕೊಂಡಿರ್ತಾನೆ, ಬೆಡ್ ರಿಡನ್ ಇದ್ದಾನೆ, ಅವನು ನಿಮ್ಮ ಹೆಸರು ಕೇಳಾಕ್ತಾನು ಮತ್ತು ತಾವು ಬರ್ಬೇಕಂತ. ನನಗೂ ಖುಷಿ ಆಯ್ತು. ನಡಿಪ ಹೋಗು ಅಂಥೇಳಿ ಸಂಜೆ 7 ಗಂಟೆಗೆ ಅವ್ರ ಮನೆಗೆ ಹೋದೆ. ಮನೆಗೆ ಹೋದ ಬೆಳಕ್ಕೆ ನೋಡಿದೆ ಬೆಡ್ ಮ್ಯಾಗ ಅವ್ನ ಮಗ ಮಲ್ಕೊಂಡಿದ್ದ. ಆಮೇಲೆ ಮನೆಯಲ್ಲಿ ನಾ ಬರಾಕ್ತಾನೆ ಅಂದ ಬೆಳಗ್ಗೆ ಫೋಯಿಗೆ ಎಲ್ಲ ಮಾಡಿದರು. ಆ ಫೋಯಿಗೆ ತಿನ್ಸಿ ಆ ಮಗನ ಮೇಲೆ ನಾನು ಮಾತಾಡೆ ಅವರಪ್ಪ ಒಂದು ಪಿಶಿನಲ್ಲಿ ಇಷ್ಟು ರೊಕ್ಕ ತೊಗೊಂಬಂದಿ. ಮೋರೆ ಸಾಹೇಬ್ರ ನೀವು ಆ ದಿವಸ ಅಂತಿಮ ಕ್ರಿಯೆ ಮಾಡತ್ತಿದ್ರಿ, ನಾನು ನೋಡಿನಿ, ನನಗೂ ನಂದು ಏನರ ಕಾಂಟ್ರಿಬ್ಯೂಷನ್ ಆಗಬೇಕು ಅಂಥೇಳಿ ನಾ ದಿವಸ 10 ರೂಪಾಯಿ ನಿಮ್ಮ ಹೆಸರಲ್ಲಿ ತೆಗೆದಿಟ್ಟಿದ್ರು. ಇದು ಎಷ್ಟು ಜಮಾ ಆಗಿದಾವೆ ನೀವು ನೋಡ್ರಿ ಕೊಟ್ಬಿಟ್ಟು 4,500 ರೂಪಾಯಿ ಜಮಾ ಆಗಿದ್ದು. ಅದೇ ಹಿಂಗೂ ಜನರು ಇದ್ದಾರೆ. ಮತ್ತು ಫೋನ್ ಮಾಡಿಬಳ್ಕ ನಮ್ಮ ಸಾಕಷ್ಟು ಮಂದಿ ಇದ್ದಾರೆ. ಫೋನ್ ಮಾಡಿಬಳ್ಕ ಅವರು ಅಲ್ಲೇ ಕಳಿಸ್ಕೊಡ್ತಾರೆ ಅವ್ರ ಸ್ಮಶಾನ. ಸರ್ 2005 ನೀವು ಬೆಳಗಾವಿ ಮೇಯರ್ ಆಗಿ ಆದ್ರಿ. ಮತ್ತು ಸರ್ ನಿಮಗೆ ಈ ಮೇಯರ್ ಆದ ನಂತರ ಅಂದ್ರೆ ಅದು ಒಂಥರ ರಾಜಕೀಯನ, ಅದು ರಾಜಕೀಯ ಕಚೇರಿಯಿಂದ ನಿಮ್ಗೆ ಜನರದ್ದು ಸೇವೆ ಮಾಡಲಿಕ್ಕೆ ಏಕ್ದಮ್ ಅಂದ್ರೆ ಅದು ಸರಿ ಅನ್ನಿಸ್ತದೋ, ಅಥವಾ ಈಗ ಬೀದಿಗೆ ಹೋಗಿ ಗಲ್ಲಿಗೆ ಹೋಗಿದ್ದು ಹೊರಗೆ ನಿಂತು ಕೆಲಸ ಮಾಡೋದಿತ್ತು ಸರ್. ಇದರಲ್ಲಿ ಯಾವುದು ಏನು ವ್ಯತ್ಯಾಸ ಐತೆ ಸರ್ ಇದ್ರಾಗ? ನೀವು ಮೇಯರ್ ಆಗಿ ಕೆಲಸ ಮಾಡಿದ್ದಕ್ಕೂ ಮತ್ತು ಈಗ ನೀವು ಮೇಯರ್ ಇಲ್ದಾಗೂ ಕೆಲಸ ಮಾಡೋದಕ್ಕೂ ಏನು ವ್ಯತ್ಯಾಸ ಐತೆ ಸರ್? ಸರ್ ನಾನು 2005 ಮೇಯರ್. ಇನ್ನೂ ಮಟ್ಟ ನಂಗೆ ಜನರು ಕಾರ್ಯಕ್ರಮ ಕರೆಸ್ತಾರೆ. ಇನ್ನೂ ಮಟ್ಟ ಇನ್ವಿಟೇಷನ್ ಕರೆದು ಪ್ರೋಟೋಕಾಲ್ ಪ್ರಮಾಣ ನಂಗೆ ರೆಸ್ಪೆಕ್ಟ್ ಕೊಡ್ತಾರೆ. ಇನ್ನೂ ಮಟ್ಟ ನಂಗೆ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಬಜೆಟ್ ಮಂಡನೆ ಮಾಡೋ ಟೈಮ್ನಾಗ ನಂದು ಅನುಭವ ತಿಳ್ಕೊಳ್ಳೋ ಸರ್ ನನಗೆ ಕರೀತಾರೆ. ನಾನು ಎಲ್ಲ ತಮ್ಮ ಕೇಕ್ ಕಟ್ಟ ಮುಖಾಂತರ ನಾನು ಹೇಳ್ತೀನಿ, ಯಾವುದಾದ್ರು ರಾಜಕೀಯ ಮತ್ತು ಎಲ್ಲ ನಮ್ಮ ಫ್ರೆಂಡ್ಸ್ ಇದ್ದಾರೆ ಅವ್ರಿಗೊಂದು ಸಜೆಷನ್ ನಾನು ಕೊಡ್ತೇನೆ, ಕೆಲಸ ಮಾಡಿರಿ. ಯಾಕಂದ್ರೆ ಜನರು ನಮ್ಗೆ ಆರಿಸ್ಕೊಟ್ಟಿರ್ತಾರೋ, ಜನರು ಆರಿಸ್ಕೊಟ್ಟ ಬಳಿಕ ಅದು ನಮ್ಮ ಜನರ ಸಲ ಕೆಲಸ ಮಾಡಬೇಕು. ನಾನು ಸರ್ ಬರೀ ಕಾರ್ಪೊರೇಷನ್ ಇಲೆಕ್ಷನ್ ಎಲೆಕ್ಷನ್ ಆಡಿದ್ದೀನಿ ಸರ್. ಸ್ವರ್ಗೀಯ ದಿಲೀಪ್ ಜಾಧವ್ ಕಾರ್ಪೊರೇಟರ್ ಇದ್ದರು, ಆಕ್ಸಿಡೆಂಟ್ನಲ್ಲಿ ತಿರ್ಕೊಂಡ್ರು ಬಳಿಕ ಅವರ ಗಲ್ಲಿನಲ್ಲಿ ನನಗೆ ಬೆಳೆಸೋ ಸಲ ಸಾಕಷ್ಟು ಪ್ರಯತ್ನನೂ ಮಾಡಿದ್ದಾರೆ. ಬೇರೆ ಬೇರೆ ದೊಡ್ಡ ದೊಡ್ಡ ಪೊಲಿಟಿಷಿಯನ್ಸ್ ಹೆಸರು ತಗೋದು ಬೇಡ, ಆದ್ರೆ ನಾನು ಆ ವೇಳಕ್ಕೆ ಎಲೆಕ್ಷನ್ನಾಗ ಇಡೀ ಕರ್ನಾಟಕನಲ್ಲಿ ಹೈಯೆಸ್ಟ್ ಓಟ್ಲೆ ಆರಿಸಿ ಬಂದಿದ್ದಂಥ ಕೌನ್ಸಿಲರ್. ಬರೀ ನಾನು 3,000 ರೂಪಾಯಿ ಖರ್ಚು ಮಾಡಿದ್ದೆ. ನನ್ನ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ನಂದು ವಾರ್ಡ್ ನಂಬರ್ 27 ಆ ವೇಳಕ್ಕೆ. ಮತ್ತು ಮಾಧವ ರೋಡ್, ನಮ್ಮ ಮಾಧವರೋಡ್ನಲ್ಲಿ ನಮ್ಮ ಅಕ್ಕ ತಂಗಿ ಎಲ್ಲ ಅಣ್ಣ ತಮ್ಮಗಳ ಸರ್ ಯಾವುದೂ 1 ರೂಪಾಯಿದ ಆಸೆ ಮಾಡ್ದೆ. ಮುಂಜಾನೆ ಪ್ರಚಾರ ಟೈಮ್ನಾಗ ಯಾರೋ ಮನೆಯಲ್ಲಿ ಪೋಯ ಮಾಡ್ತಿದ್ರು, ಯಾರೋ ಮನೆಯಲ್ಲಿ ಇಡ್ಲಿ ಮಾಡ್ತಿದ್ರು, ಯಾರೋ ಮನೆಯಲ್ಲಿ ಪೊಡ್ನಿ ಭಾತ್ ಮಾಡ್ತಿದ್ರು. ಹಿಂಗೆ ಮಾಡಿ ನಂಗೆ ಆರಿಸ್ತಂತಾರೆ. ಸೊ ಅದು ಒಂದು ಒಳ್ಳೆಯ ನಾಲೆಜ್ ಸಿಕ್ತು, ಒಳ್ಳೆ ಕೆಲಸ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ತು. ಮತ್ತು ಸಡನ್ಲಿ 12 ತಿಂಗಳೇ ಮೇಯರ್ ಆದ್ನೆ. ಮೇಯರ್ ಆದ ಬಗ್ಗೆ ಮುಂದಿನ ಗುರುತಿದೆ. ಮತ್ತು ಅದು ಹೆಂಗೈತಿ ಇದರಿಂದ ಬೆಳಗಾವಿ ಅಂದ್ಕೊಳ್ಳೇದು ಗಡಿ ವಿವಾದ, ಭಾಷಾ ಪ್ರಶ್ನೆ, ಇಂಥ ಒಂದು ಉದ್ವಿಗ್ನ ಪರಿಸ್ಥಿತಿ ಒಳಗೆ ಸರ್ ತಮ್ಮ್ಯಾಗ ಒಂದು ಸಲ ದಾಳಿನೂ ಆಯಿತು ಸರ್. ಇದೆಲ್ಲ ನಿಮ್ಮ ವ್ಯಕ್ತಿಗತ ದೃಷ್ಟಿಕೋನ ಏನು ಸರ್? ಇದೆಲ್ಲ ಇದಕ್ಕೆ ಏನು ನಿಮ್ಮ ಇದ್ರಾಗ ಏನು ಸರ್? ಇದಕ್ಕೆ ಏನಂತ ಹೇಳೋದಕ್ಕೆ ಇಷ್ಟಪಡ್ತೀರಿ ಸರ್? ಏನದು ಮೇಯರ್ ಆದ ಬಳಿಕ ಅದೊಂದು ಘಟನೆ ಆಯಿತು ಬೆಂಗಳೂರಿನಲ್ಲಿ. ಆ ಘಟನೆ ಯಾವುದೋ ಒಂದು ಘಟನೆ ಆಗ್ತೈತಿ, ಯಾವುದೋ ಒಂದು ಕೆಲಸಗಳಾಗ್ತಾವೆ. ಆ ಕೆಲಸ ಒಂದು ಒಳ್ಳೆ ಸಲುವಾಗಿ ಆಗ್ತದೆ. ಆ ಜರ ಘಟನೆ ಆಗ್ತಿರ್ಕಿಲ್ರೆ ಸುವರ್ಣಸೌಧ ಆಗ್ತಿರ್ಕಿಲ್ಲ, ಆ ಜರ ಘಟನೆ ಆಗ್ತಿರ್ಕಿಲ್ರೆ ಸೆಕೆಂಡ್ ಕ್ಯಾಪಿಟಲ್ ಸಿಟಿ ಆಗ್ತಿರ್ಕಿಲ್ಲ, ಆ ಜರ ಘಟನೆ ಆಗ್ತಿರ್ರೆ ಇಡೀ ಬೆಳಗಾವಿ ಏನು ಸ್ಮಾರ್ಟ್ ಸಿಟಿನಲ್ಲಿ ಕೆಲಸ ಆಗ್ತಿದ್ದಿಲ್ಲ. ಅಂದ್ರೆ ನಮ್ಮ ಆ ವೇಳೆಗೆ ನಾವು ಕೌನ್ಸಿಲ್ನಾಗ ಏನು ಡಿಸೈಡ್ ಮಾಡೋದು ಅದ್ರ ಬಗ್ಗೆ ಏನು ಘಟನೆ ಆಯ್ತು ಅದಕ್ಕೆ ಆಗ್ಲಿಕ್ಕೆ ಕಾರಣ ಅಂದ್ರೆ ನಾವು ಎಲ್ಲ ಕೌನ್ಸಿಲರ್ ಮತ್ತು ಆ ವೇಳೆ 2005ನಲ್ಲಿ ಕೌನ್ಸಿಲ್ನಾಗ ಯಾರ್ಯಾರು ಇದ್ರಲ್ಲ ಅವರ ಕಾರಣ. ಮತ್ತು ಈಗ ಸರ್ ನೀವು ದಾಳಿ ಆದಾಗ ನಿಮ್ಮ ಮಾನಸಿಕ ಸ್ಥಿತಿ ಅಂದರೆ ನಿಮ್ಮ ಮಾನಸಿಕ ಸ್ಥಿತಿ ಸ್ಥೈರ್ಯ ಹೆಂಗೆ ಇಟ್ಕೊಂಡಿರಿ ಸರ್? ಅದು ಮುಂದೆ ಮತ್ತು ಅದನ್ನ ನಮ್ಮ ಕೆಲಸ ನಾವು ಮಾಡೋನು ಅಂತೇಳಿ ಇಲ್ಲಿ ಏನದು ಅದು ಮಾನಸಿಕ ಅಂದ್ರೆ
ಮೊದಲಿಂದ ನಾನು ಎಲ್ಲ ಜನರಿಂಬಲ್ಲೇ ಒಂದು ಒಳ್ಳೆಯ ಒಡನಾಟ ನಂದ. ಈ ಒಂದು ಬೆಂಗಳೂರಿನಲ್ಲಿ ಏನು ಘಟನೆ ಆಯಿತು ಆ ವೇಳೆಗೆ ನಂಗೆ ಆ ವೇಳೆಗೆ ಅಲ್ಲಿ ನದಾಪ್ ಅಂತ ಹೇಳಿ ಒಂದು SP, ಆಮೇಲೆ ಆ ವೇಳೆಗೆ ಲಕ್ಷ್ಮಣ್ ಸವದಿ ಸಾಹೇಬರಾಗಲಿ, ಸತೀಶ್ ಜಾರಕಿಹೊಳಿ ಆಗಲಿ, ರಮೇಶ್ ಜಾರಕಿಹೊಳಿ ಆಗಲಿ, ಇವರೆಲ್ಲರೂ ನಂಗೆ ನಂದು ಸೋಷಲ್ ಆ್ಯಕ್ಟಿವಿಟೀಸ್ ನೋಡ್ಕೊಂಡು ಹೇಮಂತ್ ನಿಂಬಾಳ್ಕರ್ ಆಗಲಿ, ಇವರೆಲ್ಲರೂ ನನಗೆ ಚಲೋ ಸಪೋರ್ಟ್ ಕೊಟ್ಟರು. ಅವ್ರು ಅಲ್ಲಿಂದ ನಂಗೆ ಬೆಳಗಾವಿ ಮಠ ಬರೋ ಮಠ ನಂಗೆ ಒಳ್ಳೆಯ ಸಹಕಾರ ಮಾಡಿದ್ರು. ಅದು ಆದ ಬಳಿಕ ಅದು ಘಟನೆ ಆಗಿರ್ತೈತಿ. ಆಮೇಲೆ ಅದು ಆ ವೇಳೆಗೆ ಧರ್ಮಸಿಂಗ್ ಅವರು CM ಇದ್ದರು. ಒಂದು 15 ದಿವಸದಲ್ಲಿ ಬಾಡಿ ಡಿಸಾಲ್ವ್ ಮಾಡಿಬಿಟ್ರು. ಡಿಸಾಲ್ವ್ ಮಾಡಿ ಬಳಿಕ ಸದ್ಯಕ್ಕೆ ನಾನು ಮತ್ತೆ ಕೆಲಸ ಮಾಡ್ಕೊತಾನ ಇದ್ದೆ. ಯಾಕಂದ್ರೆ ನಮ್ಮ ಗಲ್ಲಿನಲ್ಲಿ ಪಂಚರ್ ಇದ್ದರು. ಪಂಚರಾಗಲಿ, ನಿಮ್ಮಂಥ ಫ್ರೆಂಡ್ಸ್ ಆಗಲಿ, ಇವರೆಲ್ಲರೂ ಹೇಳಿದ್ರು ನಿಂದು ಇದು ಕೆಲಸ ಅಲ್ಪ, ನೀ ಪಾಲಿಟಿಕ್ಸ್ ಬಿಡು, ಮತ್ತು ನೀ ಸೋಷಲ್ ಕೆಲಸ ಏನಿದೆ ಆ ಕೆಲಸ ಮಾಡ್ಕೋತಿರು, ಇವ್ರು ನಿಮ್ಮಲ್ಲಿ ವೆನ್ ತಗೋಣ ಅಂತ ಹೇಳಿ ಆವಳಗಿಂದ ಒಂದು MLA ಎಲೆಕ್ಷನ್ ಕಾಂಟೆಸ್ಟ್ ಮಾಡಿ 2007ನಲ್ಲಿ. ಅದೇ ಸರ್, ಅವಾಗ ಅದು ನಿಮಗೆ ನಿಮ್ಮ MES ಅಭ್ಯರ್ಥಿಯಾಗಿ ನೀವು ನಾಮ ನಿರ್ದೇಶಕ ನಿಮ್ದಿದ್ದಾಗ ಅದೇ ಇದು ಪಕ್ಷದವ್ರನ್ನ ನಿಮಗೆ ವಿರೋಧ ಮಾಡಿದ್ರು ಅಥವಾ ನಿಮ್ಮ ಜೊತೆ ಇದು ಮಾಡಿದ್ರು? ಇರುವ ಎಲ್ಲ ರಾಜಕೀಯ ಪಕ್ಷನಲ್ಲಿ ಎಲ್ಲರಿಗೂ ಕೋರ್ಟ್ ಮ್ಯಾಗ ಹೋಗ್ಬೇಕಾಗಿರ್ತೈತಿ. ಆ ರಾಜಕೀಯ ಇದರಲ್ಲಿ ಸಮೀಪ ಮಂದಿನ ಕೈ ಕಾಲ ಜಗದ ಕೆಲಸ ಮಾಡ್ದೆ. ಆ ಪ್ರಕಾರ ಆಗಿದ್ದೆ. ಈಗ ನಿಮಗೆ ಈಗ ಇಲ್ಲಿ ಇವತ್ತಿನ ಈ ಪಾಡ್ಕಾಸ್ಟ್ ನಿಮಗೆ ದಾಳಿ ಮಾಡಿದವರು ನೋಡ್ತಾ ಇರ್ತಾರೆ ಅಥವಾ ನಿಮ್ಮನ್ನು ವಿರೋಧ ಮಾಡಿದವರು ನೋಡ್ತಾ ಇರ್ತಾರೆ. ಸರ್, ನೀವು ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಿರ್ತಾರೆ? ಇಲ್ಲ, ಅವರು ಆಲ್ರೆಡಿ ನಿಮ್ಗೆ ಹೇಳ್ತೀನಿ, ಕನ್ನಡ ಚಾನಲ್ದವ್ರು ಆಗಲಿ, ಮರಾಠಿ ಚಾನಲ್ದವ್ರಾಗಲಿ, ಅಧಿಕಾರಿ ಆಗಲಿ, ಪ್ರಿಂಟ್ ಮೀಡಿಯಾದವ್ರಾಗಲಿ, ಇವರೆಲ್ಲರೂ ನನ್ನ ಬಗ್ಗೆ ಇದು ಬೆಂಗಳೂರಿನಲ್ಲಿ ಏನು ಘಟನೆ ಆಯ್ತು ಅದರ ಅಪೋಸಿಟ್ ಸ್ಟೋರಿನೂ ತೋರಿಸ್ ಬಳಿಕ ನಾನು ಕನ್ನಡ ಚಾನಲ್ನಲ್ಲಿ ಸಾಕಷ್ಟು ನಂದು ಒಂದೊಂದು ತಾಸು ಸ್ಟೋರಿ ಬಂದೆ ಅಂಥೇಳಿ ತಾವು ನಂಗೆ ಕರೆದ ನಂದು ಒಂದು ಒಳ್ಳೆ ಕೆಲಸ ಮಾಡೋದು ಅಂಥೇಳಿ ಕೇಕ್ ಕಟ್ಟ ಇದರಲ್ಲಿ ಕರೆದೆ. ಇದೇ ನಂದು ಪೋಸ್ಪಾವತಿ. ಎಸ್. ಮತ್ತು ಸರ್, ಇದು ಒಂದು ನಿಮ್ಮ ರಾಜಕೀಯ ಜೀವನ ಆಯಿತು. ರಾಜಕೀಯ ಜೀವನದ ನಂತರ ಇಲ್ಲಿ ಬಹಳಷ್ಟು ಇನ್ನೊಂದು ವಿಷಯ ಏನಂತಂದ್ರೆ ಸರ್, ತಮ್ಮ ಮನೆಯಲ್ಲಿ ತಮ್ಮ ತಂದೆ ತಾಯಿಗಳನ್ನ ಸಾಕೋದು ಭಾಳ ದೊಡ್ಡ ವಜ್ಜೆ ಐತಿ. ಈಗ ಭಾಳಷ್ಟು ಮಂದಿ ಏನೇನೋ ಕಾರಣ ಹೇಳ್ತಿರ್ತಾರೆ. ಅವ್ರನ್ನ ಮನೆಯಲ್ಲಿ ಬಿಟ್ಟು ಹೋಗುತ್ತು ಅಂದರೆ, ಅವ್ರನ್ನ ಎಲ್ಲಿ ಕರ್ಕೊಂಡು ಹೋಗುತ್ತು ಅಂದರೆ ಅಂತಿರ್ತಾರೆ. ಅಂಥದ್ರೊಳಗೆ ನೀವು ಶಾಂತಾಯಿ ವೃದ್ಧಾಶ್ರಮ ನೀವು ಪ್ರಾರಂಭ ಮಾಡಿರಿ ಸರ್. ಇದಕ್ಕೆ ಭಾಳ ಚಂದ ಹೆಸರು ಇಟ್ಟಿರಿ, ಸೆಕೆಂಡ್ ಚೈಲ್ಡ್ಹುಡ್ ಅಂತ. ಸರ್, ಇದು ಏನು ಸರ್? ಇದೆಲ್ಲ ಹೆಂಗೆ ಸರ್? ಇದು ಏನಾಯ್ತು, ನಾನು ನಮ್ಮ 1984ನಲ್ಲಿ ನಾವು 84ನಲ್ಲಿ ನಮ್ಮ ಫಾದರ್ ತಿರ್ಕೊಂಡ್ಬೇಕಾ ಭಾಳಷ್ಟು ನಾನು ಕಷ್ಟ ತೆಗೆದೇನೆ. ನಾನು ಪವನ್ ಹೋಟೆಲ್ನಲ್ಲಿ ವೆಟ್ರ್ ಕೆಲಸ ಮಾಡಿದ್ದೀನಿ, ವೈಶಾಲಿ ಹೋಟೆಲ್ನಲ್ಲಿ ವೆಟ್ರ್ ಕೆಲಸ ಮಾಡಿದ್ದೇನೆ. ಮುಂಜಾನೆ 7ರಿಂದ 11 ಮಟ್ಟ ಬ್ಯಾನರ್ ಸ್ಮಿತ್ ಜೂನಿಯರ್ ಕಾಲೇಜ್ನಲ್ಲಿ ಕಾಲೇಜ್ಗೆ ಹೋಗ್ತಿದ್ದೆ. ಕಾಲೇಜ್ ಮುಗಿದ ಬಳಿ ಇಮಿಡಿಯೇಟ್ ಪವನ್ ಹೋಟೆಲ್ನಲ್ಲಿ ಕೆಲಸ ಮುಗಿಸಿ ಮಧ್ಯಾಹ್ನ ಅಲ್ಲೇ ಊಟ ಮಾಡ್ತಿದ್ದೆ. ಆಮೇಲೆ ಸಂಜೆ ಮತ್ತು ಒಂದು ಸೊಸೈಟಿ ಇತ್ತು, ಟೀಚರ್ ಸೊಸೈಟಿ ಅಂಥೇಳಿ ಸಮಾಧಿಗಲ್ನಲ್ಲಿ. ಆ ಟೀಚರ್ ಸೊಸೈಟಿನಲ್ಲಿ ಝಾಡು ಹೊಡ್ಯಕ್ಕೆ ಹೋಗ್ತಿದ್ದೆ. 60 ರೂಪಾಯಿ ಪಗಾರ ಕೊಡ್ತಿದ್ದೆ ನಂಗೆ ಆ ತಿಂಗಳ. ಆಮೇಲೆ ಅದು ಮುಗಿದ ಬಳಿಕ 8:30 ಅಂದ್ರೆ ಮತ್ತು ವೈಶಾಲಿ ಬಾರ್ ಮಾಲಕ್ ಪ್ರಭು ಅಂತ ಇದ್ದರು. ಅವರು ಅನಿಲ್ ಪೋದಾರ್ ಸದ್ಯಕ್ಕೆ ನಮಗೆ ಭಾಳ ಒಳ್ಳೆ ಹೆಲ್ಪ್ ಮಾಡಿದರು. ಆ ಪ್ರಭು ಅಂತ ಹೇಳಿದ್ರು. ಅವ್ರು ನಂಗೆ 11:00 ಬಿಟ್ಬಿಡ್ತಿದ್ರು. ನೀವು ಹೋಗಪ್ಪ ಅಂತೇಳಿ ನಾನು ಸೈಕಲ್ ತೊಗೊಂಡು ಆಮೇಲೆ ಅಲ್ಲೇನು ಬಿರಿಯಾನಿ ಏನು ಉಳಿತಿದ್ವು ಅದು ತೊಗೊಂಡು ಮನೆಯಲ್ಲಿ ನಮ್ಮ ಸಿಸ್ಟರ್ ಮತ್ತು ಮದರ್ ಹಾದಿ ನೋಡ್ತಿದ್ರು. ಸೊ ನಾ ತೊಗೊಂಡು ಹೋಗಿ ಊಟ ಮಾಡಿ ಮನೆಯಲ್ಲಿ ಜಾಗ ಮಲ್ಕೊರಕ್ಕೆ ಇರ್ತಿರ್ಕಿಲ್ಲ ಅಂಥೇಳಿ ಸಂಭಾಜಿಗಲ್ಲಿನಲ್ಲಿ ರಾಜಮಾನ್ಯ ಅಂಥೇಳಿ ಚೂಡಾಮಣಿ ನಿವಾಸ ಅಂತಿದೆ, ಅಲ್ಲಿ ಗಚ್ಚಿ ಮ್ಯಾಗ ಮಲ್ಕೊರಕ್ಕೆ ಹೋಗ್ತಿದ್ದೆ ನಾನು. ಅರೆ ಬಾಪ್ರೆ. ಮಳೆಗಾಲದಲ್ಲಿ ಬೆನಸ್ಮಿತ್ ಕಟ್ಟಿನಲ್ಲಿ ಮಲ್ಕೊರಕ್ಕೆ ಹೋಗ್ತಿದ್ದೆ. ಇವೆಲ್ಲ ಅನುಭವಗಳು ತೊಗೊಂಡು ನಾವು ಯುವಕ ಮಂಡಳ ಮಾಧ್ಯಮದಿಂದ ಒಂದು ವೃದ್ಧಾಶ್ರಮದಲ್ಲಿ ಹೋಗ್ತಿದ್ವು. ಒಂದೇ ಕಾಸ್ಟದ ಮಂದಿ ಅಲ್ಲಿ ಇರ್ತಿದ್ರು. ಸೊ ನಮ್ಮ ಫ್ರೆಂಡ್ ವಿಜಯ್ ಪಾಟೀಲ್ ಕಡೆ ನಾನು ಕೆಲ್ಸಕ್ಕೆ ಹೋಗ್ತಿದ್ದೆ. 1500 ರೂಪಾಯಿ ಪಗಾರ ಕೊಡ್ತಿದ್ರು ಅವ್ರ. ಆಮೇಲೆ ಸೋಷಲ್ ಕೆಲಸ ವೃದ್ಧಾಶ್ರಮದಲ್ಲಿ ಹೋಗಿ ಎಲ್ಲ ನಾವು ಏನೇನೋ ಹಂಚ್ತಿದ್ವು. ಆ ವೇಳೆಗೆ ವಿಜಯ್ ಪಾಟೀಲ್ ಅಂದರು, ಇಲ್ಲಿ ಒಂದೇ ಕಾಸ್ಟದ ಮಂದಿ ಇಟ್ಟಿದ್ದಾರೋ, ನಮ್ಮ ಕಡೆ ಜಾಗ ಐತಿ, ನಾವು ಯಾಕೆ ಮಾಡೋದು ಬೇಡ, ಒಂದು ಎಲ್ಲ ಜಾತಿ ಇವರಿಗೆ ಒಂದು ವೃದ್ಧಾಶ್ರಮ ತೆಗೆದು ನೀವು ಸಂಭಾಳಿಸ್ತೀನಿ ಅಂತ. ಸಂಭಾಳಿಸ್ತಾನೆ 1998ನಲ್ಲಿ ನಾವು ಸ್ಥಾಪನೆ ಮಾಡಿದ್ದು. ಆಮೇಲೆ ಇವತ್ತಿಗೆ 27 ವರ್ಷ ಆಯಿತು. ಇವತ್ತಿಗೆ ನಾನು ಹೆಮ್ಮೆಲೆ ಹೇಳ್ತೇನೆ, ಎಲ್ಲರಿಗೂ ಒಂದು ಅಜ್ಜ ಇದ್ದಿರ್ಬೇಕು. ಅದರ ನನಗೆ 40 ಅಜ್ಜ ಇದ್ದಾರೆ, ಅಜ್ಜ ಅಜ್ಜಿ ಇದ್ದಾರೆ.
ಅವ್ರಿಗೆಲ್ಲ ನಾನು ನಿಮ್ಮ ಸೋಷಿಯಲ್ ಮೀಡಿಯಾದಾಗೂ ನೋಡೀನಿ, ಅವ್ರಿಗೆ ಚಪಾತಿ ಮಾಡಿದ್ದು ನೋಡೀನಿ, ಒಗ್ಗರಣೆ ಅನ್ನ ಮಾಡಿದ್ದು ನೋಡೀನಿ. ಸರ್ ಇದೆಲ್ಲ ನಿಮ್ಗೆ ಅದು ಏನಾದರೂ ಒಂದು ಭಾವನೆ ಅನಿಸ್ತದ ಸರ್? ಅದು ಏನು ಅಲ್ಲಿ ಮಾಡುವಾಗ ನಿಮ್ಗೆ ಏನು ಅನಿಸ್ತದೆ ಅದೆಲ್ಲ? ಅದು ಏನಾಯ್ತು, ನಾವು ನಾನು ಬೆಳಗಾಂನಲ್ಲಿ ಇರ್ತಿದ್ದೆ, ವಿಶ್ವೇಶ್ವರ ನಗರ್ನಲ್ಲಿ. ಸೊ ಶನಿವಾರ ರವಿವಾರ ನಾನು ಆಶ್ರಮಕ್ಕೆ ಹೋಗ್ತಿದ್ದೆ. ಅಲ್ಲೇ ಚೌಗುಲೆ, ನಮ್ಮ ನಾಗೇಶ್ ಚೌಗುಲೆ ಸರ್ ಅಂತ ಹೇಳಿ ಒಂದು ಭಾಳ ಒಳ್ಳೆ ಅವರು ಟೀಚರ್ ಆದ ಬಳಿಕ ರಿಟೈರ್ಡ್ ಆದ ಬಳಿಕ ಅಲ್ಲಿ ಸಂಭಾಳಿಸಿದ್ರು. ಆಮೇಲೆ ಕೋವಿಡ್ ಟೈಮ್ನಲ್ಲಿ ಏನಾಯಿತು, ಸ್ಟಾಫ್ ಎಲ್ಲ ಓಡಿ ಹೋದರು. ಓಹೋ, ಅಂದರೆ ಅದಕ್ಕೆ ಕಾರಣ ಅವ್ರದ್ದು ತಪ್ಪಲ್ಲ, ಯಾಕಂದ್ರೆ ಎಲ್ಲರದ್ದು ಪರಿಸ್ಥಿತಿ ಹಂಗಾಯಿತು. ನಾನು ನಮ್ಮ ಮಿಸ್ಸಸ್ಗೆ ಹೇಳಿದೆ, ಕೋವಿಡ್ ನನಗೆ ಫಸ್ಟ್ ಹತ್ತದು, ಅದ್ರ ಸಲುವಾಗಿ ನಾವು ಸೇಫ್ ಇರ್ಬೇಕಾದ್ರೆ ಆಶ್ರಮನಾಗ ಹೋಗೋಣ ಅಂತೇಳಿ ಆಶ್ರಮನಾಗ ಶಿಫ್ಟ್ ಆದ. ನನಗೆ ಅರ್ಧ ಕಪ್ ಚಾ ಸದಿಗೆ ಮಾಡಕ್ಕೆ ಬರ್ತಿರ್ಕಿಲ್ಲ. ಸೊ ಇದೇನು ಬೆನಿಫಿಟ್ ಇದಿರಲ್ಲ, ನೀವು ಕೇಳಾಕ್ತಿರಲ್ಲ ಅದೆಲ್ಲ ಅಡುಗೆ ಮಾಡೋದು, ಅದು ಬೆನಿಫಿಟ್ ಅಂದ್ರೆ ಬಿಕಾಸ್ ಆಫ್ ಕೋವಿಡ್ನಲ್ಲಿ ಸಾಕಷ್ಟು ಕೆಲಸ ಮಾಡಿದ್ವು ನಾವು. ಸೊ ನಾನು ಈಗ ಒಳ್ಳೆ ಶೆಫ್ ಅದನ್ನು. ಮುಂಜಾನೆ ಎವ್ರಿ ಡೇ ನಮ್ಮ ಅಜ್ಜ ಅಜ್ಜಿಗಳಿಗೆ ನಾಷ್ಟ ಮಾಡ್ತೀನಿ. ಯಾವುದು ನೀವೇನು ಹೇಳ್ತೀರ ಅದು, ಪಾವ್ ಭಾಜಿ ಹೇಳ್ರಿ, ಇಡ್ಲಿ ಹೇಳ್ರಿ, ಪಡ್ಡು ಹೇಳ್ರಿ, ಶಿರಾ ಹೇಳ್ರಿ, ಉಪ್ಪಿಟ್ಟು ಹೇಳ್ರಿ, ಒಗ್ಗರಣೆ ಅನ್ನ ಹೇಳ್ರಿ, ಮತ್ತು ಅದು ಎಕ್ದಮ್ ಫಸ್ಟ್ ಕ್ಲಾಸ್, ಮತ್ತು ಅದು ಒಲಿ ಮ್ಯಾಗ ನಾವು ಮಾಡ್ದೆವು. ಅದರಲ್ಲಿ ಮತ್ತೆ ಟೇಸ್ಟ್ ಬರ್ತದೆ. ಬಟ್ ಆಡೋ ಟೈಮ್ನಾಗ ನಾವೇನು ದೇವ್ರದ ಹಾಡೋದು ಕೇಳ್ಕೊತಿರಲ್ಲ. ಪರ್ಟಿಕ್ಯುಲರ್ ನಾನು ಸಾಕಷ್ಟು ಸಲ ನಾನು ಉಳಿತು ಮಾಡೋ ಮನಸ್ಸ ನೀ ಇರೋದು 3 ದಿವಸ ಈ ಹಾಡನ್ನು ನಾ ವಾರನಾಗ ಒಂದ್ಸಲ ಕೇಳತಾನ ಅಡುಗೆ ಮಾಡೋ ಟೈಮ್. ಸೊ ಆ ಭಾವನೆಗಳು ಹತ್ರ ಆಗಿರ್ತಾವೆ. ಅದ್ರ ಸಲುವಾಗಿ ಅದು ನಾಷ್ಟ ಮತ್ತು ಊಟ ಮಸ್ತ್ ಅನಿಸ್ತದೆ. ಮತ್ತು ಇನ್ನೊಂದು ಭಾಳಷ್ಟು ಮಹತ್ವದಂದ್ರೆ ಸರ್, ಬೆಳಗಾವಿ ಒಳಗೆ ಇಡೀ ಅಂತಾರಾಷ್ಟ್ರ ಒಳಗೂ ಸುದ್ದ ನಿಮ್ಮನ್ನು ಅಬ್ಸರ್ವ್ ಮಾಡಿದ್ದು ಯಾವಾಗ ಅಂತಂದ್ರೆ ಸರ್, ಇವ್ರು ಎಲ್ಲ ನಿಮ್ಮ ಅಜ್ಜ ಅಜ್ಜಿಯಂದ್ರನ್ನ, ನಿಮ್ಮ ಆಶ್ರಮದವ್ರನ್ನೆಲ್ಲರೂ ವಿಮಾನ ಹತ್ತಿಸಿದ್ರಲ್ಲ ಸರ್, ಅದ್ರ ಬಗ್ಗೆ ಏನು ಸರ್ ಅದು? ಏನಂತು, ಮೈಸೂರು ಒಂದು ವಿಮಾನ. ನಾವು ಪ್ರತಿ ವರ್ಷ ನಮ್ಮ ಅಜ್ಜ ಅಜ್ಜಿಗಳಿಗೆ ಒಂದು ಟ್ರಿಪ್ ತೆಗಿತು. ಸೊ ನಾನು ಮತ್ತು ವಿಜಯ್ ಪಾಟೀಲ್ ನಮ್ದು ಭಾಳ ಇಚ್ಛೆ ಇತ್ತು, ಒಂದ್ಸಲ ನಮ್ಮ ಅಜ್ಜ ಅಜ್ಜಿಗಳಿಗೆ ವಿಮಾನಲ್ಲೇ ತೊಗೊಂಡು ಹೋಗೋದು. ಮೈಸೂರಿನಲ್ಲಿ, ಬೆಳಗಾಂನಲ್ಲಿ ಹಂಗೆ ನಮ್ಮ ಫ್ರೆಂಡ್ಸ್ ಇದಾರ, ಅಷ್ಟು ಫ್ರೆಂಡ್ಸ್ ಮೈಸೂರಿನಲ್ಲಿ ಸದ್ಯಕ್ಕಿದ್ದಾರೆ, ಬೆಂಗಳೂರಿನಲ್ಲಿ ಸದ್ಯಕ್ಕಿದ್ದಾರೆ, ದಾವಣಗೆರೆಯಲ್ಲಿ ಸದ್ಯಕ್ಕಿದ್ದಾರೆ. ಮತ್ತು ಮೈಸೂರಿನ ಕರ್ಕೊಂಡು ಹೋಗೋನು ಬೈ ಫ್ಲೈಟ್. ಆಮೇಲೆ ಸಂಜಯ್ ಗೋಡತ್ ಅವರು ನಮ್ಮ ಫ್ರೆಂಡ, ನಮ್ಮ PVG ಮತ್ತು ದಿಲೀಪ್ ಕುರಂದ್ವಾಡೆ ಇವ್ರ ಮುಖಾಂತರ ಸಂಜಯ್ ಗೋಡತ್ ಅವರು ನಮ್ಮ ಫ್ರೆಂಡ. ಸೊ ಸಂಜಯ್ ಗೋಡತ್ ಅವ್ರಿಗೆ ಹೇಳಿದ್ದೆ, ಹಿಂಗೆ ನಾವು ಮೈಸೂರಿಗೆ ನಮ್ಮ ಎಲ್ಲ ಅಜ್ಜ ಅಜ್ಜಿಗಳು ವಿಮಾನಲ್ಲೇ ಕರ್ಕೊಂಡು ಹೋಗ್ತೇವೆ, ನಾವು ಏನಾರ ರೇಟ್ ಕಡಿಮೆ ಮಾಡಿರಿ. ಅವ್ರೇನಂದ್ರು, ಹೋಗೋದನ್ನು ಫ್ರೀ ಮಾಡ್ತಾನು, ಬರೋದನ್ನು ಫ್ರೀ ಮಾಡ್ತಾನೆ ಅಂತಂದ್ರೆ. ಸೊ ಎಲ್ಲ ನಾವು ತಯಾರು ಮಾಡಿದ್ವು, ಪ್ಲಾನಿಂಗ್ ಎಲ್ಲ ಮಾಡಿದ್ವು, ಎಲ್ಲರದು ಆಧಾರ್ ಕಾರ್ಡ್ ತೊಗೊಂಡು ಎಲ್ಲ ಸಬ್ಮಿಟ್ ಮಾಡಿದ್ವು. ರಾಜಶೇಖರ್ ಮೌರ್ಯ ಅಂತ ಏರ್ಪೋರ್ಟ್ ಡೈರೆಕ್ಟರ್ ಇದ್ರು, ಅವರೆಲ್ಲ ಸಹಕಾರ ಮಾಡಿದ್ರು. ಅದೆಲ್ಲ ರೆಡಿ ಹಿಂಗೆ ಸಬ್ಮಿಟ್ ಮಾಡ್ಬೇಕ 4 ದಿವಸಲೇ ಕೋವಿಡ್ ಬಂತು. ಸೊ ಅದು ಪ್ಲ್ಯಾನ್ ಹಂಗೆ ಉಳಿದ್ಬಿಟ್ಟು. ಸೊ ಒಂದು ದಿವಸ ನಮ್ಮ ಫ್ರೆಂಡ್, ನಮ್ಮ ಡೋನರ್ ಮುಂಬೈನಲ್ಲಿ ಇರ್ತಾರೆ, ಅನಿಲ್ ಜೈನ್ ಅಂತ, ಭಾಳ ದೊಡ್ಡ ಉದ್ಯಮಿ ಅವರು. ಹಿಂಗೆ ಅವ್ರ ಆಶ್ರಮ ಪ್ರತಿ ಸಲ ಬರ್ತಾರೆ, ಏನಾರ ಡೊನೇಷನ್ ಮಾಡ್ತಿರ್ತಾರೆ. ಅವಾಗ ಅವ್ರ ಮೇಲೆ ಮಾತಾಡೋ ಟೈಮ್ ಈ ವಿಷಯ ಬರ್ತದೆ. ಮತ್ತು ಹಿಂಗೆ ನಾವು ಮಾಡೋರಿದ್ದು, म्हटलं तुम्ही घेऊन या तिकडं आमच्याकडे. ते विमानचं जायचं याचं आम्ही बघतो, खर्च नाव ನೋಡ್ತು, ಏನು ಅಡಚಣೆ ಇಲ್ಲ. ನಾವು एकदम ಅಚಂಬಿತ ಆದ್ನಿ. ಅಮ್ಮ ಇಮಿಡಿಯೇಟ್ ಆ ದಿವಸದಿಂದ ಹಿಡ್ಕೊಂಡು 2 ದಿವಸನಾಗ ಎಲ್ಲ ತಯಾರು ಮಾಡಿ 35 ಅಜ್ಜಾಜಿಗೆ ವಿಮಾನಲೆ ಕರ್ಕೊಂಡು ಹೋಗೋದು. ಅದ್ರಾಗ ಮತ್ತು ಸಂಜಯ್ ಗೋಡತ್ ಅವರು ನಮಗೆ ಒಂದು ಟ್ರಿಪ್ ಫ್ರೀ ಕೊಟ್ಟರು. ಆಮೇಲೆ ಇಡೀ ಮುಂಬೈನಲ್ಲಿ 8 ದಿವಸ, 1 ದಿವಸ ತಾಜ್ ಹೋಟೆಲ್ನಾಗಿದ್ದು. ತಾಜ್ ಹೋಟೆಲ್ ಸರ್, ತಾಜ್ ಹೋಟೆಲ್ದವ್ರಿಗೆ ಒಂದು ಲೆಟರ್ ಬರೆದ್ರು ಅನಿಲ್ ಜೈನ್ ಅವರು, ಹಿಂಗೆ ಬೆಳಗಾಂದಿಂದ ವೃದ್ಧಾಶ್ರಮದ ಅಜ್ಜಾಜಿಗಳು ಬರತ್ತಾರು, ನಮಗೆ ಅರ್ಧ ಕಪ್ ಚಹಾ ಕುಡಿಸೋದೈತಿ. ವಿಜಯ್ ಪಾಟೀಲ್ ಮತ್ತು ನಾವೇನು ತಿಳ್ಕೊಂಡು ಮಾಡೋದು, ನಾವೆಲ್ಲರೂ ಅಡ್ಡಾಡ್ತಿರ್ತು. ಅಜ್ಜಾಜಿಗಳು ಸದ್ಯಕ್ಕೆ ತಾಜ್ನಾಗ ಒಂದು ಅರ್ಧ ಕಪ್ರೆ ಚಹಾ ಕುಡಿಸು, ಇದೊಂದು ನಮ್ಮ ವಿಚಾರ. ನಿಮಗೆ ಗುರ್ತು ತಾಜ್ನಲ್ಲಿ ಹಂಗೆ ಯಾರಿಗೆ ತಗೋರ್ದಿಲ್ಲ. ಅಲ್ಲಿ 1 ಕಪ್ ಚಹಾ ಕುಡಿದು ಒಂದು ಡ್ರೀಮ್ ಆಕೈತ್ರಿ ಒಬ್ಬೊಬ್ಬರಿಗೆ. ಅದು ನಮ್ದು ವಿಚಾರ ಇತ್ತು. ಸೊ ಆಮೇಲೆ ಅನಿಲ್ ಜೈನ್ ಅವ್ರಿಗೆ ಹೇಳ್ಬೇಕು, ಅವ್ರು ಲೆಟ್ರ್ ಹಾಕಿದ್ರು. ಇಮ್ಮಿಡಿಯೇಟ್ 5 ನಿಮಿಷನಾಗ ತಾಜ್ ಹೋಟೆಲ್ದವ್ರು ರಿಪ್ಲೈ ಬರ್ತಾರೆ, ಎಷ್ಟು ತಾರೀಕು ಬರ್ತೀರಿ, ಎಷ್ಟು ಮಂದಿ ಬರ್ತೀರಿ, ಯಾವಾಗ ಬರ್ತೀರಿ. ಸೊ ಮುಂಬೈ ಏರ್ಪೋರ್ಟ್ನಾಗ ಸರ್ ನಿಮ್ಗೆ ಹೇಳಿ, ತಾಜ್ ಹೋಟೆಲ್ದ 30 ಸ್ಟಾಫ್ ನಮ್ದು ವೆಲ್ಕಮ್ ಮಾಡೋ ಸರ್, VIP. ಗ್ರೇಟ್.
VIP ಈಗೂ ಸದ್ಯಕ್ಕೆ ಇವತ್ತಿಗೆ ನಮ್ಮ ಅಜ್ಜಿದ ಒಂದು ಸನ್ಮಾನ ಮಾಡಕ್ ವೈಜಾಗ್ನಲ್ಲಿ ಹೋಗಿದ್ದಾರೆ. ನನ್ನ ಮಗ ಮತ್ತು ನನ್ನ ಮಗಳು ಮತ್ತು ಒಂದು ಅಜ್ಜಿ ಮಿನಿಸ್ಟ್ರಿ ಆಫ್ ಸ್ಪೋರ್ಟ್ಸ್ ಅಂಡ್ ಇತರ ವತಿಯಿಂದ ವೈಜಾಗ್ನಲ್ಲಿ ನಾಳೆ ಮುಂಜಾನೆ 6 ಗಂಟೆಗೆ ಫಂಕ್ಷನ್ ಇದೆ. ಸೊ ಅಜ್ಜಿ ಬೈ ಫ್ಲೈಟ್ 3 ಫ್ಲೈಟ್ ಹತ್ತು ಹೋಗಿದ್ದಾರೆ. ಹೆಮ್ಮೆ ಇದೆ ನಮಗೆ ಹೇಳಕ್ಕೆ. ಒಂದು ಅಜ್ಜಿ ಒಂದು 3 ಫ್ಲೈಟ್ ಹೋಗ್ತಾ ಅನ್ಬೇಕು. ಇಟ್ ಇಸ್ ನಾಟ್ ಜೋಕ್ಸ್. ಸರ್ ಅವಾಗ ಹೋಗುವಾಗ ಯಾರಾದರೂ ಅಂದ್ರೆ ಅಜ್ಜಿ ಏನಾದ್ರು ಹೇಳಿರ್ಬೇಕಲ್ಲ ಸರ್, ಅತ್ಯಂತ ಭಾವನಾತ್ಮಕ ಒಂದು ವಿಚಾರ ಅಥವಾ ನಿಮಗೇನೆ ಸರ್ ನಮಗೆ ಟೆನ್ಷನ್. ಈ ವಿಮಾನ ಹೋಗೋದಾದ್ರೆ ಸರ್ಟನ್ ಒಂದು ಹೈಟ್ಲಾಗ ಹೋದ ಬಳಿಕ ಕಿವಿ ಇದಾಗ್ತಾವ, ಬಂದ್ ಆಗ್ತಾವ, ಚಾಲು ಆಗ್ತಾವ. ನಮ್ಮ ಅಜ್ಜಿಗಳಿಗೆ ಏನಾರ ತಾಸ ಆಗ್ತಾವ ಅಂತ ಹೇಳಿ ನಾವು ಆ ವಿಚಾರನಾಗ ಎಲ್ಲ ಅಬೌವ್ 75 ಇರಲ್ಲ. ಸೊ ಇವ್ರು ದಿವಸ ವಿಮಾನಲೆ ಹೋಗಿ ಬಂದವ್ರಿಗೆ ಅಜ್ಜಾಜಿ ಎಕ್ದಮ್ ಫಸ್ಟ್ ಕ್ಲಾಸ್. ನಾವು ಏನಿದೆಲ್ಲ ನಿಮಗೆ ಹೇಳಿ ಒಂದ್ ಅಜ್ಜ ಅವ್ನ್ ಒಂದಕ್ಕೆ ಅಲ್ಲಿ ಇದಾತಲ್ಲ ಅವ್ನ್ ಗುರ್ತಿರಲ್ಲ ಎಲ್ಲಿ ಹೋಗೋದ, ಅಲ್ಲೇ ಇದ್ ಮಾಡ್ಬಿಟ್ಟು. ಸೊ ಹಿಂಗೆ ಒಂದೊಂದು ಅನುಭವಗಳು ಬರ್ತಾವ. ಬಟ್ ವಿಮಾನಲ್ಲಿ ನಾವು ಇದು ಟಾಳ್ ತಗೊಂಡ್ ಹೋಗಿದ್ದೆ. ಏನದ ಭಜನಿ ಮಾಡೋದು, ಭಜನಿ ಸ್ಟಾರ್ಟ್ ಎಲ್ಲ ಏರ್ ಹೋಸ್ಟೆಸ್ ಅದಕ್ಕೆ ಜಾಯ್ನ್ ಆದ್ರ ಅದ್ರಾಗ, ಎಲ್ಲ ಪ್ಯಾಸೆಂಜರ್ಸ್ ಅದಕ್ಕೆ ಜಾಯ್ನ್ ಆದ್ರ. ಸೊ ಇದೊಂದು ಮೆಮೊರೇಬಲ್ ನಮ್ದು ವಿಮಾನ ಪ್ರವಾಸ ಆಯ್ತು. ಮೆಮೊರೇಬಲ್ ನಮ್ಮ ಮುಂಬೈದ ಇದಾದ. ಮುಂಬೈನಲ್ಲಿ ಸರ್ ನಮಗೆ ಹೇಳಿ ಎಲ್ಲಿ ಹೋಗ್ತಿಲ್ಲ ಅಲ್ಲಿ VIP. ನಮಗದು ಇಂಡಿಯನ್ ಕ್ರಿಕೆಟರ್ಸ್ ಹೆಂಗೆ ಬಸ್ ಅರೇಂಜ್ಮೆಂಟ್ ಮಾಡ್ತಾರಲ್ಲ ಸೇಮ್ ಆ ಪ್ರಕಾರ ಮುಂಬೈನಲ್ಲಿ ನಮ್ಮ ಎಲ್ಲ ಫ್ರೆಂಡ್ಸ್ ಅನಿಲ್ ಜೈನ್ ಹಿಡ್ಕೊಂಡು ಎಲ್ಲರೂ ಅವ್ರ ಮನೆ ಪರಿವಾರ ದಿವಸ 1.5 ಲಕ್ಷ ರೂಪಾಯಿ ಆ ಬಸ್ ಖರ್ಚು ಮಾಡ್ತಿದ್ರು. ಗ್ರೇಟ್ ಅವ್ರು ಗ್ರೇಟ್ ಸರ್. ಅವ್ರು ಖರ್ಚು ಮಾಡೋದಂದ್ರೆ ಮತ್ತೆ ಎಲ್ಲ 3 ಸ್ಟಾರ್ ಹೋಟೆಲ್ನಲ್ಲಿ ನಮಗೆ ಇರೋದು ವ್ಯವಸ್ಥೆ ಮಾಡಿದ್ರು. ಈ ಪ್ರಕಾರ ಎಲ್ಲ ಮುಂಬೈ ಅಡ್ಡಾಡಿಸಿ ಮತ್ತೆ ಕರ್ಕೊಂಡು ಬಂದು ಅಲ್ಲಿಂದ ಬಂದ ಬಳಿಕ ಸರ್ ನಿಮ್ಗೆ ಅವ್ರ ಎಕ್ಸ್ಪೀರಿಯನ್ಸ್ ಏನು ಹೇಳಿದ್ರಿ ಸರ್? ಫುಲ್ ಯಾವಾಗ ನೀವು ಒಂದ್ಸಲ ಬರಲ್ಲ ಅವ್ರದ್ದು ಬೇಕಾದ್ರೆ ಬ್ರಾಡ್ ಮಾಡ್ರಿ, ಅವ್ರಿಗೆ ಕೇಳ್ಕೊರಿ. ಅಂದ್ರೆ ಈಸ್ ವೆರಿ ಹ್ಯಾಪಿ. म्हणजे ते सांगण्याच्या पलीकडे आहेत. ಎಸ್ ಯಾಕಂದ್ರೆ ಸರ್ ಖರೆ ಐತೆ ಅದು. ಯಾಕಂದ್ರೆ ವಯಸ್ಸಾದವ್ರ ಜನರನ್ನ ಕರ್ಕೊಂಡು ಹೋಗ್ಬೇಕಂದ್ರೆ ಅವ್ರದ್ದು ಲಾಜಿಸ್ಟಿಕ್ ವಿಷಯ ಆಗಲಿ ಅಥವಾ ಎಲ್ಲ ಆರ್ಥಿಕ ವಿಷಯ ಆಗಲಿ ಇದೆಲ್ಲ ಭಾಳ ಕಠಿಣ ಐತಿ. ನೀವು ಹೇಳಿದ್ರಿ ಇದ್ರಾಗೆಲ್ಲ ಯಾರ್ಯಾರು ಸಹಾಯ ಮಾಡಿದ್ರು, ಏನೇನು ಮಾಡಿದ್ರು. ಸರ್ ಮತ್ತು ಅವ್ರು ಸರ್ ನಿಮಗೇನು ಅನಿಸುತ್ತೆ ಸರ್ ಆ್ಯಕ್ಚುಲಿ ಸಾಮಾನ್ಯವಾಗಿ ಅಂದ್ರೆ ಈಗಿನ ವಯಸ್ಸಿದ್ದವ್ರು ಯಾರ್ದು ಮನೆಯೊಳಗಿದ್ರೆ ಮನೆಯವ್ರಿದ್ದವರು ಯಾರು ಇರಲಿ ಅವರಿಗೆ ಆಹಾರ ವಸತಿ ಜೊತೆ ಪ್ರಯಾಣನೂ ಬಹಳ ಮುಖ್ಯ ಅನಿಸ್ತೈತೆ ಸರ್. ಐತಿ ಅನಿಸ್ತೈತಿ ಅವರಿಗೆ ಹ್ಯಾಪಿನೆಸ್. ಆಹಾರ ಮತ್ತು ವಸತಿ ಇರೋದಕ್ಕೆ ವ್ಯವಸ್ಥೆ ಐತಿ. ಬಟ್ ಅವ್ರಿಗೆ ಪ್ರಯಾಣನೂ ಬಹಳ ಮುಖ್ಯ. ಏನು ಅವರ ಖುಷಿ. ಭಾಳ ಒಳ್ಳೆ ನೀವು ಕ್ವಶನ್ ಅನ್ನು ಕೇಳಿದ್ರಿ. ಏನಾಗ್ತೈತಿ, ಈ ನಮ್ಮ ಆಶ್ರಮದಲ್ಲಿ ಅಜ್ಜಾಜಿಗಳು ಯಾರಿದ್ದಾರ ಅವ್ರಿಗೆ ಗಂಡು ಮಗ ಇದ್ದರೆ ನಾವು ತಗೊಳ್ಳೋದಿಲ್ಲ, ಆಸ್ತಿ ಇದ್ದರೆ ತಗೊಳ್ಳೋದಿಲ್ಲ, ಆಮೇಲೆ ಪೆನ್ಷನ್ ಇದ್ದರೆ ತಗೊಳ್ಳೋದಿಲ್ಲ. ಸಾಕಷ್ಟು ತಮ್ಮ ಚಾನೆಲ್ ಮುಖಾಂತರ ತಮ್ಮ ಕೇಕ್ ಕಟ್ಟ ಮುಖಾಂತರ ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೇನೆ, ಯಾರ್ಯಾರ ತಮ್ಮ ಮನೆಯಲ್ಲಿ ಓಲ್ಡ್ ಏಜ್ ಮಂದಿದ್ದಾರೆ ಅವ್ರದ್ದು ಅನುಭವಗಳು ತಗೋರಿ, ಅವ್ರದ್ದು ಆಶೀರ್ವಾದ ತಗೋರಿ. ನಾವು ಒಂದು ದಿವಸ ಓಲ್ಡ್ ಏಜ್ ಆಗೋರ, ನಾವೇನು ಹಿಂಗೆ ಇರೋದಿಲ್ಲ. ಬಟ್ ನಾಳೆ ಹೋಗಿ ನಾವು ಓಲ್ಡ್ ಏಜ್ ಆಗೋರ. ಆ ಬಳಿಕ ನಾವು ಯಾರಿಗೆ ಓಲ್ಡ್ ಏಜ್ ಮಂದಿಗೆ ತ್ರಾಸ ಮಾಡ್ತು ಅದೇ ಪರಿಸ್ಥಿತಿ ನಮ್ಮ ಮ್ಯಾಗ ಬರ್ತೈತಿ. ದೇವ್ರಿಗೆ ಏನು ಮಾಡಿದಾನೆ ಗುರ್ತೈತಿ ರೀ. ಮ್ಯಾಗಿನ ಎಲ್ಲ ಕ್ಲಾರ್ಗಳೆಲ್ಲ ರಿಟೈರ್ಡ್ ಆಗಿದ್ದಾರೋ, ಸತ್ತು ಹೋಗಿದ್ದಾರೋ, ಯಾರೂ ಇಲ್ಲ ಅಲ್ಲಿ. ಆ ಎಲ್ಲ ಫೈಲ್ ತೆಳಗನ್ನು ಕಳಿಸ್ಕೊಟ್ಟಿದ್ದಾನೆ. ನೀವು ಒಳ್ಳೆ ಕೆಲಸ ಮಾಡಿದ್ರೆ ಡೈರೆಕ್ಟ್ ಸ್ವರ್ಗ, ಕೆಟ್ಟ ಕೆಲಸ ಮಾಡ್ರೆ ನರ್ಕ ಅಂಥೇಳಿ ನಾವು ತಮ್ಮ ಕೇಕ್ ಕಟ್ಟ ಮುಖಾಂತರ ನಾ ಎಲ್ಲ ಜನರಿಗೆ ಕೈ ಮುಗಿದು ಹೇಳ್ತೀನೋ, ತಮ್ಮ ಮನೆಯಲ್ಲಿ ಯಾರ್ಯಾರು ಸೀನಿಯರ್ಸ್ ಇದ್ದಾರೋ ಅವರಿಗೆ ಒಂದು ಒಳ್ಳೆಯ ರೆಸ್ಪೆಕ್ಟ್ ಕೊಟ್ಟು ಅವರಿಗೆ ಅಡ್ಡಾಡ್ಸಕ್ಕೆ ಕರ್ಕೊಂಡು ಹೋಗ್ರಿ. ಅಡ್ಡಾಡಕ್ಕೆ ಕರ್ಕೊಂಡು ಹೋಗ್ಬೇಕು. ಒಂದು ದಿವಸ ಅವ್ರಿಗೆ ಎಲ್ಲರ ಗಾರ್ಡನ್ನಾಗ ಸದಕ್ಕೆ ಕರ್ಕೊಂಡು ಹೋಗಿ ಒಂದು ಅಡ್ಡಾಡ್ಸಿ ತೊಗೊಂಬಂದ್ರೆ ಎಷ್ಟು ಖುಷಿ ಆಗ್ತೈತಿ. ಅದು ಹ್ಯಾಪಿನೆಸ್ ಎಲ್ಲಿ ಸಿಗೋದಿಲ್ಲ. ಕರೆಕ್ಟ್ ಸರ್. ಈಗ ನೀವು ರಾಜಕಾರಣಿಯಾಗಿ ಕೆಲಸ ಮಾಡಿದಾಗಿನ ಹೆಚ್ಚು ಸಂತೋಷ ಕೊಟ್ಟೈತೋ ಸರ್ ಈಗ ಈ ಒಂದು ಕೆಲಸದೊಳಗೆ ಹೆಚ್ಚು ಸಂತೋಷ ಕೊಟ್ಟೈತೆ? ಏನಾಗ್ತೈತಿ, ಕೆಲಸ ಮಾಡೋ ಟೈಮ್ನಾಗ ಹಿಂದೊಂದು ಯಾವ್ದಾರ ಒಂದು ಸಿಕ್ಕಾಬೇಕಾಗಿರ್ತೈತಿ. ದೇವ್ರನ್ನು ಹೆಂಗೆ ಮಾಡಿದಾರೆ ನೋಡ್ರಿ, ಮತ್ತು ಜನರು ಸದಕ್ಕೆ ಹೆಂಗೆ ಮಾಡಿದಾರೋ. ವಿಜಯ್ ಮೋರಿ ರಾಜಕಾರಣಿ ಮಾಡೋಕ್ಕಿಂತ ಅವ್ನು ಒಳ್ಳೆ ಸಮಾಜ ಸೇವಕನು ಮಾಡಿ ಅವ್ನು ಒಳ್ಳೆ ಹೆಲ್ಪ್ ಮಾಡೋಣ ಅಂತೇಳಿ ಅವ್ರು ನಂಗೆ ಸಮಾಜ ಸೇವಕರು ಮಾಡೋದು. ಇದ್ರ ಮಂದಿ ಮತ್ತು ದೇವ್ರದ್ದು ಆಶೀರ್ವಾದ. ನಾ ಅದರ ರಾಜಕಾರಣಿ ಆಗ್ತಿದ್ರೆ ಇದೆಲ್ಲ ಕೆಲಸಗಳು ಆಗ್ತಿರ್ಕಿಲ್ಲ. ಆದ್ರೆ ಆ ಜನರದೇನ ನೀ ಇದ್ರಾಗನೇ ಇರಪ್ಪ, ನೀ ಇದ್ರಾಗನೇ ಕೆಲಸ ಮಾಡಿ, ನಿಂಗೆ ಏನು ಬೇಕು ಹೇಳ ನಾವೆಲ್ಲ ಕೊಡ್ತು. ರಾಜಕಾರಣಿನಾಗ ಹೋಗ್ಬೇಡ.
ಬಟ್ ರಾಜಕೀಯದವ್ರು ಅವ್ರವ್ರ ಪ್ರಕಾರ ಅವ್ರವ್ರ ಕೆಲಸನಾಗ ಸಮಾಧಾನ ಇದ್ದಾರೆ, ನಾವು ನಮ್ಮ ಕೆಲಸನಾಗ ಸಮಾಧಾನ ಅದ. ಸರ್ ವೃದ್ಧಾಶ್ರಮ ಶಾಂತಾಯಿ ವೃದ್ಧಾಶ್ರಮ ಏನು ನಡೆಸ್ತಾ ಇದ್ರಿ ಸರ್? ಇನ್ನೂ ಅಂದ್ರೆ ಅಲ್ಲಿ ಇರ್ತಕ್ಕಂಥ ಇನ್ನು ಯಾವ ಅವ್ರು ಇನ್ನು ಯಾವ ಕನಸು ಅವ್ರನ್ನ ಅನಸ್ ಮಾಡ್ಲಿಕ್ಕೆ ನಿಮ್ದು ಪ್ಲಾನ್ ಏನು ನಡೆದಿತ್ತು ಸರ್? ಏನು ಅನಿಸ್ತೈತೆ ನಿಮ್ಗೆ ಅವ್ರಿಗೆ? ಸರ್ ನಮ್ಮ ಕೈಲೇ ಮತ್ತು ಜನರಿದೆಲ್ಲ ಸಪೋರ್ಟ್ಲಿ ಏನೇನು ಸಾಧ್ಯ ಆಗ್ತೈತಿ ಅದೆಲ್ಲ ಅವ್ರಿಗೆ ಹ್ಯಾಪಿನೆಸ್ ಕೊಡುವ ಪ್ರಯತ್ನನೂ ನಾವು ಮಾಡ್ತೇವೆ. ನಾವು ಮುದ್ದಾಮಾಗಿ ನಮ್ಮ ಆಶ್ರಮಕ್ಕೂ ಬರ್ರಿ. ನಾವು ಆಶ್ರಮ ಅಂದ್ರೆ ಆಶ್ರಮ ಅನ್ಸೋದಿಲ್ಲ, ಜಸ್ಟ್ ಲೈಕ್ ಒಂದು ರಿಸಾರ್ಟ್ ಫೀಲಿಂಗ್ ಕೊಡ್ತಾ ಎಸ್ ನೋಡೇನಿ ಸರ್. ಪ್ರತಿ ವರ್ಷ ನಾವು ಟ್ರಿಪ್ ಕರ್ಕೊಂಡು ಹೋಗ್ತೀವಿ. ಪ್ರತಿ ವರ್ಷ ಗಣಪತಿ, ಶಿವ ಜಯಂತಿ, ಬಸವ ಜಯಂತಿ ಎಲ್ಲ ಹಬ್ಬವನ್ನು ಎಲ್ಲಿ ಸಿಟಿನಲ್ಲಿ ಆಗ್ತೈತೆ ಆ ಒಳಗೆ ಎಲ್ಲರಿಗೂ ಕರ್ಕೊಂಡ್ಬಂದು ಎಲ್ಲರಿಗೂ ಆ ಥರನಲ್ಲಿ ಅಡ್ಡಾಡಿಸ್ತೀವಿ. ಈಗ ಮಾಡೋ ಟೈಮ್ನಾಗ ಎಲ್ಲ ನಮ್ಮ ಯಂಗ್ಸ್ಟರ್ಸ್ ಎಲ್ಲರೂ ನಮಗೆ ಹೆಲ್ಪ್ ಮಾಡ್ತಿರ್ತಾರೆ ಸರ್, ಕಾಲೇಜು ವಿದ್ಯಾರ್ಥಿಗಳ. ಮತ್ತು ನಮ್ದೊಂದು ಇಚ್ಛೆ ಇದೆ, ನಮ್ಮ ಇದಕ್ಕೆ ಹೋಗ್ಬೇಕಂತೇಳಿ ರಾಮ ಮಂದಿರ ಕಟ್ಟಿದಾರಲ್ಲ, ಅಲ್ಲೇ ಹೋಗ್ಬೇಕಂತ ಹೇಳಿ ನಮ್ದೊಂದು ಇಚ್ಛೆ ಇದೆ. ಅದು ಬರೀ 1-2 ವರ್ಷನಾಗ ಕರ್ಕೊಂಡು ಹೋಗ್ತೀವಿ ಅವ್ರು. ಎಸ್, ನೀವು ಕಟ್ಟೆ ಮೂಲಕ ಹೇಳಿದ್ರಿ ಸರ್, ಇದು ಹಾಕೈತಿ ಗ್ಯಾರಂಟಿ. ಮತ್ತು ಸರ್ ಇನ್ನೊಂದು ನನಗೆ ಭಾಳ ಮಹತ್ವದ ಏನಂತಂದ್ರೆ, ಇಲ್ಲಿ ಮಟ್ಟ ಯಾರೂ ಇದ್ರ ಬಗ್ಗೆ ಕಾಳಜಿ ವಹಿಸಿಲ್ಲ. ಯಾವಾಗೂ ಜನವರಿ 1 ಬಂತು, 31 ನೈಟಿಗೆ, ಡಿಸೆಂಬರ್ 31 ನೈಟಿಗೆ ಸರ್ ತಾವು ಈ ಜನರಿಗೆ ಯುವಕರಿಗೆ ಏನು ಆಗಬಾರ್ದು ಅಂತೇಳಿ ತಾವು ನಿಂದಿರ್ತೀರಿ. ನಿಮ್ದು ಏನು ಅದ್ರದ್ದು ಏನು ಸರ್ ಅದು? ಯಾಕೆ ಹಂಗೆ ಉದ್ದೇಶ ಏನದು ಸರ್? ಒಂದು 15 ವರ್ಷದಿಂದ ನಾವು 31 ಎಲ್ಲರೂ ಇದು ಮಾಡ್ಬೇಕಾ, ಫೆಸ್ಟಿವಲ್ ಸೆಲೆಬ್ರೇಷನ್ ಮಾಡಬೇಕು, 31 ಸೆಲೆಬ್ರೇಷನ್ ಮಾಡಬೇಕು. ಆದ್ರೆ ನಾವು ಸೆಲೆಬ್ರೇಷನ್ ಮಾಡ್ಕೊಂಡು ಕೂತಿದ್ದು ಅಂತಂದ್ರಾಗ ನಂಗೆ ಒಂದು 12 ಗಂಟೆ ಆಗೋಕ್ಕಿಂತ ಮೊದಲ ಒಂದು 11:30 ಒಂದು ಫೋನ್ ಬಂತು. ಮತ್ತು ನಿಮ್ಮ ಮೊಬೈಲ್ ನಂಬರ್ 6867 ಐತೇನಾ? ಹೌದ್ರಿ ಅಂತಾನೆ. ಅಲ್ಲಿ ಒಬ್ಬ ಮನುಷ್ಯ ಬೆನಸ್ಮಿಂತ ಅಲ್ಲಿ ಸರ್ಕಲ್ನಾಗ ಬಿದ್ದನು, ಬ್ಲಡಿಂಗ್ ಆಗೈತೆ, ಕಣ್ಣಾಗಿತ್ರ ಕಿವಿಯಾಗಿತ್ರ ಬ್ಲಡಿಂಗ್ ಆಗೈತಿ, ಮತ್ತು ಅನ್ಕಾನ್ಷಿಯಸ್ ಅದಾನು. ಮತ್ತು ಅದನ್ನ ಬಹುತೇಕ ನಿಮ್ಗೆ ಟ್ರೈ ಮಾಡಿರ್ಬೇಕು ಅಂಥೇಳಿ ಇದ್ರ ಮ್ಯಾಗ ನಂಗೆ ಫೋನ್ ಮಾಡಿದರು. ನಾನು 15 ನಿಮಿಷದಲ್ಲಿ ಅಲ್ಲಿ ಮುಟ್ಟಿದೆ. ಅವ್ನಿಗೆ ಎಬ್ಬಿಸೆ ಗಾಡಿನಲ್ಲಿ ಹಾಕಿ ಸರಳ KLE ಹಾಸ್ಪಿಟ್ಲ್ ಕರ್ಕೊಂಡು ಹೋದೆ. KLE ಹಾಸ್ಪಿಟ್ಲಲ್ಲಿ ಎಲ್ಲ ಡಾಕ್ಟರ್ಸ್ ಇಮಿಡಿಯೇಟಾಗಿ ಹೆಲ್ಪ್ ಮಾಡಿ ಕಳೆದ 30 ದಿವಸ ಕೋಮಾನಾಗಿದ್ರು. ಸೊ ಈಗೇನಾಗ್ತಿದ್ದಿ, ಬ್ರೈನ್ಗೆ ಅದು ಹತ್ತಿರ ಸಿವಿಲ್ ಹಾಸ್ಪಿಟ್ಲಲ್ಲಿ ಏನೋ ಪ್ರೊವಿಷನ್ ಇದ್ರಿಕಿಲ್ಲ, ಈಗ ಇದೆ ಬಟ್ ಆ ಒಳಗೆ ಏನೂ ಪ್ರೊವಿಷನ್ ಇದ್ರಿಕಿಲ್ಲ. ಆವಾಗ ಸಡನ್ಲಿ ಡಿಸಿಷನ್ ತೊಗೋಬೇಕಾಗ್ತೈತಿ. ಗೋಲ್ಡನ್ ಅವರ್ಸ್ ಇರ್ತೈತಿ. ಆ ಗೋಲ್ಡನ್ ಅವರ್ಸ್ನಲ್ಲಿ ಕರೆಕ್ಟ್ ಹಾಸ್ಪಿಟ್ಲ್ನಲ್ಲಿ ಕರೆಕ್ಟ್ ಡಾಕ್ಟರ್ ಕೈಯಾಗ ಆ ಪೇಷಂಟ್ ಸಿಕ್ಕರೆ ಅವ್ನು ಉಳಿತಾನೆ. ಸೊ ಅವಳಿಗೆ ನಾನು ಏನೂ ವಿಚಾರ ಮಾಡಲಿಲ್ಲ, ಯಾಕಂದ್ರೆ ಗುರ್ತು ನಾವಿದ್ದ, ಫೈನಾನ್ಸ್ನೂ ಚಲೋ ಇತ್ತು, ಅವ್ರ ಮನಿ ಪರಿವಾರನೂ ಚಲೋ ಇತ್ತು. ಇಮಿಡಿಯೇಟ್ ನಾನು ಕರ್ಕೊಂಡೋಗಿ ಆ KLEನಲ್ಲಿ ಅಡ್ಮಿಟ್ ಮಾಡಿ ಅವಾಗ 30 ದಿವಸದಿಂದ ಕೋಮಾನಾಗಿತ್ರ ಹೊರಗೆ ತೆಗೆದ ಈಗ ಅಡ್ಡಾಡಕ್ತಾವ ನಾವು. ಸೊ ಆ ದಿವಸದಿಂದ ನಾನು ವಿಚಾರ ಮಾಡಿದೆ, ಯಾಕಪ್ಪ ರಾತ್ರಿ 31 ಯಂಗ್ಸ್ಟರ್ಸ್ ಹುಡುಗರು ಪಾಪ ಯಂಗ್ಸ್ಟರ್ಸ್ ನಾನು ತಮ್ಮ ಕೇಕ್ ಕಟ್ಟ ಮುಖಾಂತರ ಎಲ್ಲ ಯಂಗ್ಸ್ಟರ್ಸ್ಗೆ ರಿಕ್ವೆಸ್ಟ್ ಮಾಡ್ತಾನೆ 31 ಮಾಡಬೇಕು. 31 ಮಾಡ್ತಿದ್ದಾಗ ತಮ್ಮ ಮನೆಯಲ್ಲಿ ತಮ್ಮ ಅವ್ವ, ಅಪ್ಪ, ಅಕ್ಕ, ತಂಗಿ, ಮಗ, ಮಗಳು ಇವ್ರು ಹದಿ ನೋಡ್ತಿರ್ತಾರೋ ಆ ನೆನಪು ಇಟ್ಕೊಂಡು ನೀವು 31 ಮಾಡಬೇಕು. ಹೌದು, ಸಾಕಷ್ಟು ಒಂದ್ಸಲಾರ ನಿಮಗೆ ಹೇಳ್ತೇನೆ. ಸಿವಿಲ್ ಹಾಸ್ಪಿಟಲ್ ನನ್ನ ಮಗ ಅಲೆನ್ ಮೋರೆ ಮತ್ತು ನಾನು, ನಮ್ಮ ಫ್ರೆಂಡ್ ಗಂಗಾಧರ್ ಪಾಟೀಲ, ಇವರೆಲ್ಲ ಒಂದು 15-20 ಮಂದಿ ನಾವು ಸಿವಿಲ್ ಹಾಸ್ಪಿಟಲ್ ಬಂದು ಕೂತಿರ್ತೇವೆ. ಏನು ಮಾಡೋದು, ಹೋಗಿ ಕೊಂಡಿರ್ತೇವೆ ನಾವು. 31 ಮಾರನೇ ಸೆಲೆಬ್ರೇಷನ್ ಮಾಡ್ತೇವೆ. ಕಮ್ಮಿ 15ರಿಂದ 20 ಹುಡುಗರು ಬ್ರೈನ್ಗೆ ಹತ್ತಿದ್ದನೇ ಆಕ್ಸಿಡೆಂಟ್ ಆಗಿ ಬಂದಿರ್ತಾವೆ. ಸೊ ಅಂಥವಳಿಗೆ ನಾವು ಅವ್ರಿಗೆ ಸಪೋರ್ಟ್ ಮಾಡಬೇಕು, ಅವ್ರಿಗೆ ಜೀವ ಉಳಿಸ್ಬೇಕು ಅಂಥೇಳಿ ನಾನು 31ಗೆ ರಾತ್ರಿ 12ರಿಂದ ರಾತ್ರಿ 3 ಗಂಟೆ ಮಟ್ಟ ಅಲ್ಲಿ ಸಿವಿಲ್ ಹಾಸ್ಪಿಟಲ್ ಕ್ಯಾಜುಲಿಟಿನಲ್ಲಿ ಇರ್ತಾನೆ. ಇದೆಲ್ಲ ಪೊಲೀಸ್ ಕಮಿಷನರ್ ಆಗಲಿ, ನಮ್ಮ ನಾರಾಯಣ್ ಬರ್ಮನೆ ಆಗಲಿ, ಇವರೆಲ್ಲರೂ ನಮ್ಗೆ ಫುಲ್ ಸಪೋರ್ಟ್, ಎಲ್ಲ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ನಮಗೆ ಫುಲ್ ಸಪೋರ್ಟ್ ಮಾಡ್ತಾರೆ. ಯಾಕಂದ್ರೆ ಅದು ಅಂಥ ಕೆಲಸ ಮಾಡೋ ಟೈಮ್ನಾಗ ಪೊಲೀಸ್ ಡಿಪಾರ್ಟ್ಮೆಂಟ್ದು ಸಹಕಾರ ಬೇಕು, ಆಂಬ್ಯುಲೆನ್ಸ್ದವ್ರು ಸಹಕಾರ ಬೇಕು, ಹಾಸ್ಪಿಟಲ್ದವ್ರನ್ನೂ ಸಹಕಾರ ಬೇಕು. ನನಗರ ಡಾಕ್ಟರ್ ಪ್ರಭಾಕರ್ ಕೋರೆ ಅವರು ಫುಲ್ ಅಥಾರಿಟಿ ಕೊಟ್ಬಿಟ್ಟಿದ್ದಾರೆ KLEನಲ್ಲಿ. ಯಾವುದೂ ಏನೋ ಬಡು ಮನುಷ್ಯರದ್ದು ಏನು ಹೆಲ್ಪ್ ಮಾಡಬೇಕಾದ್ರೆ ವಿಜಯ್ ಮೋರ್ಯವ್ರಿಗೆ ಫ್ರೀ ಹ್ಯಾಂಡ್ ಕೊಟ್ಟುಬಿಟ್ಟಿದ್ದಾರೆ. ಸೊ ಹೀಗಾಗಿ ಸಾಕಷ್ಟು ಮಂದಿಗೆ ನಾವು ಹೆಲ್ಪ್ ಮಾಡ್ಕೊತ ಹೋಗ್ತೀವಿ. ಯಾಕಂದ್ರೆ ಸರ್ ಇದು ಹೆಂಗಿದೆ, ಯಾವಾಗ ನಿಮಗೆ ಯಾರ್ದು ಅಂತಿಮ ಸಂಸ್ಕಾರಕ್ಕೆ ಯಾವಾಗ ನಿಮಗೆ ಯಾರು ಫೋನ್ ಮಾಡ್ತಾರೆ ಹೇಳಕ್ಕೆ ಬರೋಂಗಿಲ್ಲ. ಮತ್ತು ಇಂಥವೆಲ್ಲ, ಮತ್ತು ಈಗ ನಿಮ್ಮದು ಆಶ್ರಮದ ಕೆಲಸ
ಇದೆಲ್ಲ ಮತ್ತು ಅಲ್ಲಿ ಒಮ್ಮೊಮ್ಮೆ ಕೆಲವು ಸಲ ನೀವು ಹೇಳ್ತೀರಿ ಅಡುಗೆ ಮಾಡೋದು ಬರ್ತದೆ ಎಲ್ಲ ಅವ್ರನ್ನೆಲ್ಲ ನೋಡ್ಬೇಕು. ಯಾಕಂದ್ರೆ ಅವ್ರದ್ದು ವೈದ್ಯಕೀಯ ಅವ್ರದ್ದು ಒಂದು ಸ್ವಲ್ಪ ಆರಾಮ ಇರಂಗಿಲ್ಲ ಒಮ್ಮೊಮ್ಮೆ, ಅವ್ರನ್ನೆಲ್ಲ ಜೇಕರ್ಕೊಂಡು ಇದೆಲ್ಲ ಭಾಳ ಕೆಲಸ ಇತ್ತು ಸರ್. ಇದ್ರಾಗ ಎಲ್ಲ ನಿಮ್ಮ ಪರಿವಾರ ಅಂದ್ರೆ ನಿಮ್ಮ ಮಿಸ್ಸಸ್ಸು ನಿಮ್ಮ ಮಕ್ಕಳು ಇದಕ್ಕೆಲ್ಲ ಎಲ್ಲ ಹೆಂಗೆ ಸಹಕಾರ ಮಾಡ್ತಾರೆ ಸರ್? ಇದ್ರಾಗ ನನಗಿಂತ ಹೆಚ್ಚು ನಮ್ಮ ಮಿಸ್ಸಸ್ ಡೆಡಿಕೇಶನ್ ಕೆಲಸ ಮಾಡ್ತಾರೆ. ನಾ ಏನು ಊರೆಲ್ಲ ಅಡ್ಡಾಡಿ ಎಲ್ಲ ಏನೇನು ಬೇಕು ಏನು ಬೇಡ ಏನಿಲ್ಲ ಎಲ್ಲ ನಾನು ಮಾಡ್ತಿದ್ದೆ ಮೊದಲು. ಬಟ್ ನಮ್ಮ ಮಿಸ್ಸಸ್ ಈಸ್ ವೆರಿ ಡೆಡಿಕೇಟೆಡ್ ವರ್ಕಿಂಗ್. ಎಸ್, ಇವತ್ತಿಗೆ ನಮ್ಮ ಆಶ್ರಮನಲ್ಲಿ ಯಾವುದೂ ಬೆಡ್ ರಿಡನ್ ಪೇಷಂಟ್ ಇದ್ದಾರೆ. ಬೆಡ್ ರಿಡನ್ ಪೇಷಂಟ್ ಅಂದ್ರೆ ನಿಮ್ಗೆ ಗುರ್ತಿದೆ, ಬೆಡ್ ಸೋರ್ ಆಗ್ತಾವೆ. ಆಮೇಲೆ ಕಾಲ ಮಣ್ಣರ ಒಂದು ಅಜ್ಜಿ ತೆಲಾಗ ಒಂದು ಉಂಡಾಗಿತ್ತು ಜಖಮ್, ಅದು 15 ದಿವ್ಸನಾಗ ಇಷ್ಟು ದೊಡ್ಡದಾಗ್ತದೆ. ದಿವಸ ಹತ್ರ ಇಂತ್ರ ಕಮ್ಮಿ 150-200 ಹುಳುಗಳು ಬರ್ತಿದ್ರು. ಮ್ಯಾಗ್ರೆಟ್ ಅಂತಾರೆ ಅದಕ್ಕೆ. ಸೊ ನಮ್ಮ ಮಿಸೇಜ್ ಎವ್ರಿ ಡೇ ಕೈಯಾಗ ಗ್ಲೌಸ್ ಹಾಕಿ ಅದೆಲ್ಲ ಕ್ಲೀನ್ ಮಾಡಿ ಆ ಹುಳುಗಳೆಲ್ಲ ಪ್ಲಾಸ್ಟಿಕ್ನಾಗ ಹಾಕಿ ತೆಗಿತು. 15 ದಿವ್ಸನಾಗ ಆಕೆ ಮತ್ತೆ ಫಿಟ್. ಶಿ ಈಸ್ ನಾವು ಎಕ್ದಮ್ ಫಿಟ್. ಬಟ್ ಆ ಕೆಲಸ ಮಾಡೋ ಟೈಮ್ನಾಗ ಭಾಳ ದೊಡ್ಡ ಮಾನಸಿಕ ತಯಾರಿ ಮತ್ತು ನೆಮ್ಮದಿ ಮತ್ತು ಪೇಷನ್ಸ. ನಮ್ಮ ಮಿಸಸ್ ಈಸ್ ವೆರಿ ಡೆಡಿಕೇಟೆಡ್. ಈಗ ಸದ್ಯಕ್ಕೆ ನಮ್ಮ ಆಶ್ರಮದಲ್ಲಿ 3 ವರ್ಷ ಆತ. ಒಂದು ಅಜ್ಜಿ ಬೆಡ್ ರಿಡನ್ ಇದ್ದಾಳೆ. ಆಕೆ ಕಾಲ್ಗಿಲ್ ಎಲ್ಲ ಹಿಂಗೆ ನೋಡ್ರಿ ನೀವು ಅಂಜಿಗೆ ಬರ್ತೈತಿ. ಆಕೆಗೆ ದಿವಸ ಜಾಕ ಹಾಕ್ತಾಳು. ಆಕೆ ಸಂಡಾಸ್ ಮಾಡಿದ್ದು ಇದು ಮಾಡಿದ್ದು ಶಿಂದೆ ಆಯಿ ಮತ್ತು ಆಕೆ ಇಬ್ಬರು ಕೂಡಿ ಎಲ್ಲ ಸ್ವಚ್ಛತೆ ಮಾಡಿದ್ರು. ಮತ್ತು ಅದು ಮಾಡೋ ಟೈಮ್ನಾಗ ಅವ್ರೇನು ಬೇಯ್ತಾರಲ್ಲ, ಬೇಯ್ತಾರ ಅವರು ಈ ಕೆಲಸ ಮಾಡೋ ಟೈಮ್ ಅವ್ರು ಬೇಯ್ದು ನೋಡ್ರಿ ನೀವು ಎಲ್ಲಿಪ್ಪ ಇದು ಎಲ್ಲಿ ಬಂದು ಕೂತು ಅಂತ ಅಂತೇಳಿ. ಬಟ್ ಅವ್ರಿಗೆ ಏನು ಬೇಯ್ತಾರಲ್ಲ ಅದ ನಮ್ಮ ಬ್ಲೆಸ್ಸಿಂಗ್. ಇಂಥವು ಸಾಕಷ್ಟು ಉದಾಹರಣೆಗಳು ಆಗಿದಾವೆ ಸರ್. ಈಗೂ ಆಗ್ತೇವೆ. ಓಲ್ಡ್ ಏಜ್ ಅಂದ್ಬಳಕ ಆಗು ಅನ್ನೋದ. ಓಲ್ಡ್ ಏಜ್ ಅಂದ್ಬಳಕ ಎಲ್ಲರೂ ಬೀಳ್ತಾರು, ಎಲ್ಲರೂ ಪೆಟ್ಟು ಹತ್ತೈತಿ, ಆಮೇಲೆ ಹೇಳಕ್ಕೆ ಬರೋದಿಲ್ಲ. ಎಬ್ಸ್ಕೊಂಡು ಸಂಡಾಸ್ ಕರ್ಕೊಂಡು ಹೋಗ್ಬೇಕು, ಒಂದಕ್ಕೆ ಕರ್ಕೊಂಡು ಹೋಗ್ಬೇಕು, ಜಳಕ ಹಾಕಬೇಕು, ಎಲ್ಲ ಮಾಡ್ತಾಳೆ ನಮ್ಮ ಮಿಸ್ಸಸ್. ನಾ ಅದ್ರಾಗ ಮತ್ತು ನಮ್ಮ ಮಗ ಕೋವಿಡ್ ಟೈಮ್ನಾಗ ನಿಮ್ಗೆ ಹೇಳ್ತೀನಿ ಸರ, ನಾನು ಫಸ್ಟ್ ಕೋವಿಡ್ನಾಗ ನಿಮಗೆ ಗೊತ್ತಿದೆ ಸಾಕಷ್ಟು ಕೆಲಸ ಮಾಡಿದ್ದೀನಿ ಸರ್ ಸಿಟಿನಲ್ಲಿ. ಯಾರು ಬ್ಲಡ್ ಕೊಡೋದು, ಯಾರು ಔಷಧ ಕೊಡೋದು, ಯಾರು ಕಿಟ್ ಕೊಡೋದು, ಅಂತಿಮ ಕ್ರಿಯೆ ಮಾಡೋದು ಎಲ್ಲ. ಸಂಜಯ್ ಡುಂಗೋಳಾಗಲಿ, ನಾ ಆಗಲಿ, ನಮ್ಮ ಕಾರ್ಪೊರೇಷನ್ ಜಗದೀಶ್ ಕಮಿಷನರ್ ಆಗಲಿ, ಧನಶ್ರೀ ಅಂತೇಳಿ ಒಬ್ಬಕ್ಕೆ ಆಫೀಸರ್ ಇದ್ದರು, ಆಮೇಲೆ ಹಿರೇಮಠ ಅಂಥೇಳಿ, ಇವರೆಲ್ಲರೂ ಕೂಡ ನಾವು ಭಾಳ ಕೆಲಸ ಮಾಡಿದ್ವಿ ಸರ್. ಸೊ ಸೆಕೆಂಡ್ ಕೋವಿಡ್ನಾಗ ಏನಾಯ್ತು, ನನಗೆ ಕೋವಿಡ್ ಹತ್ತಿದ್ರು. ಸೊ ನಾನು 5 ದಿವ್ಸ ಕೋಮಾನಾಗ ಇದ್ದೆ. ಸೊ ಥ್ಯಾಂಕ್ಸ್ ಸರ್, ನಾನು RSS ಟೀಮ್ದು ಥ್ಯಾಂಕ್ಸ್ ಹೇಳ್ತೀನಿ. RSS ದವ್ರು ಇಷ್ಟು ಒಳ್ಳೆ ಕೆಲಸ ಮಾಡಿದಾರೆ ಆ ಟೈಮ್ನಾಗ. ನಾನು RSS ಚಿತ್ರನಲ್ಲಿ ಅಡ್ಮಿಟ್ ಇದ್ದೆ. 5 ದಿವ್ಸ ಕೋಮಾನಾಗಿದ್ದೆ ಸರ್. ಹತ್ರ ಇಂತ್ರ ಅವ್ರು ನಂಗೆ ಹೊರಗೆ ತೆಗೆದ್ರು. ಡಾಕ್ಟರ್ ಕುಲಕರ್ಣಿ ಅಂತ ಹೇಳಿ ಅವ್ರು ನಂಗೆ ಟ್ರೀಟ್ಮೆಂಟ್ ಮಾಡ್ರು. ಅವ್ರು ಟ್ರೀಟ್ಮೆಂಟ್ ಮಾಡಿದಾಗ ನಾ ಹತ್ರದಿಂದ ಹೊರಗೆ ಬಂದು 15 ದಿವ್ಸಲೇ ನಾ ಆಶ್ರಮ ಹೋದ ಬಳಿಕ ಕ್ವಾರಂಟೈನ್ ಆದ ಬಳಿಕ ಅಜ್ಜಿಗಳದ್ದು ಆವಾಜ್, ನಾನು ಒಬ್ಬೊಬ್ಬ ಅಜ್ಜಿಗಳೆಲ್ಲ ನನಗೆ ಬಾಬಾ ಅಂತಾರೆ. ಅಜ್ಜಿಗಳು ನನಗೆ ಬಾಬಾ ಅಂತಾರೋ, ಮತ್ತು ನಮ್ಮ ಮಿಸ್ಸಸ್ಗೆ ಐ ಅಂತಾರೆ. ಐ ಅನಿ ಬಾಬಾ. ನಮಗೆ ಎಲ್ಲರೂ ಭೇಟಿಯಾಗಿ ಬಂದು 7-8 ಮಂದಿ ಬರಲಿಲ್ಲ. ನಾನು ನಮ್ಮ ಮಗಗೆ ಕೇಳಾಕ್ತೇನೆ, ಆಲನ್ಗೆ ಮತ್ತು ಶರಲ್ಗೆ ಮತ್ತು ವೈಜಂತ ಅಜ್ಜಿ ಎಲ್ಲಿ ಕಾಣಿಸೋಳು, ಆಕಿದ ಆವಾಜ್ ಬರೋತು, ಅದು ಸುಧಾದ ಆವಾಜ್ ಯಾಕೆ ಬರೋತು, ಎಲ್ಲದಾರ ಅವ್ರ. 2 ದಿವ್ಸ ನಂಗೆ ಏನು ಹೇಳಲಿಲ್ಲ ಸರ್. ಅಂಥ ಟೈಮ್ನಾಗ 4 ದಿವ್ಸದಲ್ಲಿ ಆಶ್ರಮದಲ್ಲಿ 7 ಅಜ್ಜಿಗಳು ಡೆತ್ ಆದ್ರೆ. ಸೊ ಆದ ನಮ್ಮ ಮಗ ಅಲನ್ ಮೋರೆ ಮತ್ತು ಶರಲ್ ಮೋರೆ, ವಿಜಯ್ ಪಾಟೀಲ್, ವಸಂತ್ ಬಾಲಿಗ, ಸಂತೋಷ್ ಮಮದಾಪುರ್ ಮತ್ತು ನಮ್ಮ ಮಿಸ್ಸಸ್ ಆ ಡೆಡ್ ಬಾಡಿ ಕಟ್ಟು ಹಿಡ್ಕೊಂಡು ಕ್ರಿಮೇಷನ್ ಮಾಡೋದೆಲ್ಲ ನಮ್ಮ ಮಗ ಮಾಡಿದ್ರು. ಸೊ ಇಂಥ ಕೆಲಸಗಳು ಸರ್. ಇದೆಲ್ಲ ಈ ಆಶ್ರಮ ನಡೆಸ್ಬೇಕಾದ್ರೆ ದಿನನಿತ್ಯ ಖರ್ಚು ಐತಿ ಸರ್. ಇದಕ್ಕೆ ಖರ್ಚು ಐತಿ, ಮತ್ತು ಇದಕ್ಕೆ ಎಲ್ಲ ಅವ್ರದ್ದು ಔಷಧ ಉಪಚಾರದ ಖರ್ಚು ಐತಿ. ಇದಕ್ಕೆಲ್ಲ ಸರ್ ಯಾರು ಸಹಕಾರ ಮಾಡ್ತಾರೆ ಸರ್ ನಿಮಗೆ? ಸರ್ ಈಗ ಹಾಸ್ಪಿಟಲ್ ಇದ್ರೆ ಎಲ್ಲ ನಮ್ಮ KLE ಹಾಸ್ಪಿಟಲ್, ನಾನು ಬೇರೆ ಬೇರೆ ಇದ್ರ ಮ್ಯಾಗಲ್ಲಿ ಮೆಂಬರ್ ಅದನ್ನು. ಸೊ KLE ಹಾಸ್ಪಿಟಲ್ ಫ್ರೀ ವಾರ್ಡ್ನಲ್ಲಿ ಎಲ್ಲ ಫ್ರೀ ಮಾಡ್ತಾರೆ. ಡಾಕ್ಟರ್ ಪ್ರಭಾಕರ್ ಕೋರೆ ಅವರು ಎಲ್ಲ ಹೇಳ್ಬಿಡಿದ್ರು. ಅವ್ರು ಶಾಂತ ವೃದ್ಧಾಶ್ರಮ ಯಾವುದೂ ಪೇಷಂಟ್ ಇಲ್ಲ, ಫ್ರೀ. ಸಿವಿಲ್ ಹಾಸ್ಪಿಟಲ್ ನನ್ನ ಕಂಟ್ರೋಲ್ನಾಗ ಇದೆ. ಯಾಕಂದರೆ ಎಲ್ಲ ಡೈರೆಕ್ಟರ್ ಆಗಲಿ, ಡಾಕ್ಟರ್ಸ್ ಆಗಲಿ, ನರ್ಸ್ ಆಗಲಿ, ಬ್ರದರ್ಸ್ ಆಗಲಿ, ನಮ್ಮ ವರ್ಷ ನಾ ಹಾಸ್ಪಿಟಲ್ನಾಗ ಹೋದ ಬಳಿಕ ಕಮ್ಮಿ 15-20 ಮಂದಿ ನಾನು ಹಿಂದೆ ಇರ್ತಾರೆ. ಅವ್ರದ್ದೆಲ್ಲ ಸಹಕಾರ ಮೆಡಿಕಲ್ ಇದರಲ್ಲಿ. ಆಮೇಲೆ ಫೈನಾನ್ಸ್
ದೇವರು ಹೆಂಗಿದ್ದಾನೆ ಡೆಡಿಕೇಟೆಡ್ನು ಕೆಲಸ ಮಾಡಿರಲ್ಲೋ ದೇವ್ರು ಏನೂ ಕಡಿಮೆ ಮಾಡೋದಿಲ್ಲ. ನಾ ರಾತ್ರಿ ಮಲ್ಕೊರೋ ಟೈಮ್ನಾಗ ನಾಳೆನಾಗ ಒಂದು 15 ಲಕ್ಷ ರೂಪಾಯಿ ಬೇಕಾಗೈತಿ ಕನ್ಸ್ಟ್ರಕ್ಷನ್ ಮಾಡೋ ಸಲಗ ಅಂತೇಳಿ ಮಲ್ಕೊರೋ ಟೈಮ್ನಾಗ ವಿಚಾರ ಮಾಡಿಲ್ಲೋ 2 ದಿವ್ಸನಾಗ 15 ಲಕ್ಷ ರೂಪಾಯಿ ಬರ್ತಾವೆ. ಮ್ಯಾನಿಫೆಸ್ಟೇಷನ್ ಇಂಥವು ಉದಾಹರಣೆ ಭಾಳಷ್ಟು ಆಗಿದೆ ಸರ್, ಭಾಳಷ್ಟು ಇದಾವೆ. ಸೊ ಅಂಥೇಳಿ ನಾವು 27 ವರ್ಷ ವಿದೌಟ್ ಸರ್ಕಾರದ ಒಂದು ರೊಕ್ಕ ತೊಗೊಂಡ, ವಿದೌಟ್ ಅಜ್ಜಿ ಕಣಿತ್ರಿ ಏನೂ ತೊಗೊಂಡ ನಾವು ನಿಮ್ಮಂಥ ಎಲ್ಲ ಚಾನಲ್ದವರಾಗಲಿ, ಎಲ್ಲ ಡೋನರ್ಸ್ ಆಗಲಿ, ಎಲ್ಲ ಸಂಸ್ಥೆಗಳಾಗಲಿ ಎಲ್ಲರೂ ಸಹಕಾರ ಮಾಡ್ತಿರ್ತಾರೆ. ಇವತ್ತಿನ ಮಟ್ಟ ನಾನು ನಮ್ಮ ಆಶ್ರಮದಲ್ಲಿ ಕಳೆದ 1998ದಿಂದ 5 ವರ್ಷ ಎಲ್ಲ ವಿಜಯ್ ಪಾಟೀಲ್ ಮತ್ತು ಅವ್ರ ಪರಿವಾರ ಎಲ್ಲ ಖರ್ಚು ಮಾಡ್ತಿದ್ರು. ಬಟ್ 5-6 ವರ್ಷ ಆದ ಬಳಿಕ ಇವತ್ತಿನ ಮಟ್ಟ ಒಂದು ಏನೂ ನಾನು ಕೊಂಡು ತಂದಿಲ್ಲ. ಬರೀ ಭಾಜಿ ಆದರೆ ಅಷ್ಟೇ ತೊಗೊಂಡು ಭಾಜಿ ಏನು ದಿವಸ ಆಗ್ತೈತಿ. ಬಟ್ ಅಕ್ಕಿ, ಜೋಳ, ಎಣ್ಣೆ ಇದೆಲ್ಲ ಏನೂ ಕೊಂಡು ತಂದಿಲ್ಲ. ಎಲ್ಲ ತನ್ನ ಬರ್ತಿರ್ತೈತಿ ಡೊನೇಷನ್. ಬಟ್ ಅದ್ರದ್ದು ಎಲ್ಲ ಅವ್ರದ್ದೆಲ್ಲರದು ಜಕ್ರೇಕಾದ್ರೂ ನಡೀತೈತಿ. ಒಟ್ಟು ಯಾವುದು ತೊಂದರೆ ಇಲ್ಲ. ಮತ್ತು ಸರಿ ಇದು ಇನ್ನೊಂದೇನಂತಂದ್ರೆ ಸರಿ ಇವೆಲ್ಲ ಮಾಡುವಾಗ ನಿಮಗೆ ಯಾವುದೇ ಕೆಲಸ ಮಾಡುವಾಗ ಅಧಿಕಾರಿಗಳಿಂದಾಗಲಿ ಅಥವಾ ರಾಜಕೀಯದಿಂದ ಯಾವುದೂ ಅಡಚಣೆದು ಏನು ಬಂದಿಲ್ಲ, ತೊಂದರೆ ಆಗಿಲ್ಲ ಯಾರ್ದು ಅವರಿಂದ? ಯಾರೂ ಬರೋದು ಯಾವುದು ಆಗಿಲ್ಲ. ಎಲ್ಲ ಇದು ಉಲ್ಟಾ ಅವರು ನಮ್ಗೆ ಸಪೋರ್ಟ್ ಮಾಡೋದು. ಈ ಒಂದು ನನ್ನ ವಿರೋಧಕ್ಕೆ ಸದ್ಯಕ್ಕೆ ಮಂದಿ ನಂಗೆ ಸಪೋರ್ಟ್ ಮಾಡ್ತಾರೆ. ಯಾಕಂದ್ರೆ ಆ ಕೆಲಸನ ಅಂತ ಇದೈತ್ರಿ. ಅದು ನೀವು ಡೆಡ್ ಬಾಡಿ ಕ್ರಿಮೇಷನ್ ಆಗಲಿ, ವೃದ್ಧಾಶ್ರಮ ಆಗಲಿ, ರದ್ದಿಂದಿದ್ದ ಬುದ್ಧಿಗಿಡ ಅಂಥೇಳಿ ರದ್ದಿ ಕಲೆಕ್ಟ್ ಮಾಡಿ ಆ ರದ್ದಿ ಮಾರಿ ಆ ಥರನಲ್ಲಿ ಬರುವಂಥ ದುಡ್ಡನ್ನು ಬಡ ಮಕ್ಕಳಿಗೆ ನಾವು ಫೀ ತುಂಬಿತು. ಈ ಅಂತ ಅಲ್ಲ. ಈಗ ಯಾರೋ ವಿರೋಧಕ ಅದಾನಪ್ಪ, ರಾಜಕೀಯ ವಿರೋಧಕ, ನಾನು ರಾಜಕೀಯ ವಿರೋಧಕ ಅದ, ಅವ್ನ ಮನೆ ಮುಂದೆ ಹೋಗಿ ನಿಂದಿರ್ತಾನ, ಸಾಹೇಬ್ ತುಮಚಾ घरात ರದ್ದಿ असली ದ್ಯಾ ಆಮೇಲೆ ದ್ಯಾ ಗಪ್ ಚುಪ್ ಅವ ಎಲ್ಲ ಮನೆಯಿಂದ ಎಷ್ಟು ರದ್ದಿ ಐತಿ ಎಲ್ಲ ತಂದು ಕೊಡ್ತಾನೆ. ಮತ್ತು ಈಗ ಇದೆಲ್ಲ ಮಾಡುವಾಗ ಅಂದರೆ ಈಗ ಸರಿ ಏನಾಗ್ತೈತಿ, ಈ ವೃದ್ಧಾಶ್ರಮ ಒಳಗೆ ಅವರೆಲ್ಲ ಬಂದಿರ್ತಾರ, ಅವ್ರದ್ದು ನೀವೆಲ್ಲ ಇಟ್ಕೊಂಡಿರ್ತೀರಿ. ಅವ್ರು ಯಾರು ಅವ್ರಿಗೆ ಮೊದಲು ಯಾರು ಅವ್ರು ಎಲ್ಲಿದ್ದಾರೆ ಯಾರು ಗೊತ್ತಿರಲ್ಲ. ಆಮೇಲೆ ಬಂದು ಏನಾದರೂ ಆಸ್ತಿ ಆ ವಿಷಯ ಈ ವಿಷಯಕ್ಕದು ಏನು ಬಂದು ತಕರಾರು ಮಾಡಿ ಸರ್ ನಾವು ತಗೋರೋ ಟೈಮ್ನಾಗ ಎಲ್ಲ ಕ್ರಾಸ್ ಚೆಕ್ ಮಾಡ್ತೇವೆ. ಒಂದು ಯಾರು ಹೇಳಿದ್ರು, ಈಗ ನೀವೇ ಹೇಳಿದ್ರಿ ಒಂದು ಅಜ್ಜಾಗ ತಗೋರಿ ಅಂತ ಹೇಳಿ, ನಿಮ್ಮ ಕಡೆಯಿಂದ ಎಲ್ಲ ಮಾಹಿತಿ ತಗೋತು. ಆಮೇಲೆ ನಮ್ದೀಗ ಮೇಯರ ಮತ್ತು ಎಲ್ಲ ಇಷ್ಟು ಜನರದೆಲ್ಲ ಕಾಂಟ್ಯಾಕ್ಟ್ ಇದೆ ಅನ್ಬೇಕು. ನೀವು ಯಾವ ಭಾಗನಾಗಿಂದ ಕಳ್ಸೋರಿದ್ರೆ ಆ ಭಾಗನಾಗ ಒಂದು ಕಮ್ಮಿ 10-15 ಮಂದಿ ನಾನು ಗುರ್ತೇವೆ ಇರುತ್ತೆ. ಅವ್ರಿಗೆ ನಾನು ಫೋನ್ ಮಾಡಿ ಕೇಳ್ತೀನಿ, ಕ್ರಾಸ್ ಚೆಕ್ ಮಾಡ್ತೀನಿ, ಹಿಂಗೈತಿ ಎಲ್ಲ ಕರೆಕ್ಟ್ ಇತ್ತು. ಆಮೇಲೆ ನಾವು ಡಿಸೈಡ್ ಮಾಡ್ತೀವಿ. ಹಂಗೆ ಬಂದ್ರೆ ತಗೋರಿ ಅಂತ ತಗೋರ್ದಿಲ್ಲ ನಾವು, ಎಲ್ಲ ಮಾಹಿತಿ ತಗೋದು. ಯಾಕಂದ್ರೆ ಒಂದು ದಿವಸ ಇರಲ್ಲ, ಟಿಲ್ ಡೆತ್ ಮತ್ತು ನಾವು ಸಂಭಾಳಿಸ್ಬೇಕಲ್ಲ. ಮತ್ತು ನಾಳೆ ನೀವು ಹೇಳ್ದಂಗೆ ಏನರ ಆಸ್ತಿ ಮತ್ತು ಏನರ ಇಂಥ ಇದು ನಾಳೆ ನಮ್ಗೆ ತ್ರಾಸ ಮಾಡ್ತಾರೆ. ಸೊ ಅಂಥ ವಿಷಯದಲ್ಲಿ ನಾವು ಭಾಳ ಕರೆಕ್ಟ್ ಇನ್ಫಾರ್ಮೇಷನ್ ತೊಗೊಂಡು ನಾವು ಅಡ್ಮಿಷನ್. ಯಾರು ಅಲ್ಲಿ ನಮ್ಮ ಕಡೆ ಪ್ರೆಷರ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾವ ಪಾಲಿಟಿಷಿಯನ್ ಪ್ರೆಷರ್ ನಡೆಯೋದಿಲ್ಲ, ಆಫೀಸರ್ ಪ್ರೆಷರ್ ನಡೆಯೋದಿಲ್ಲ, ಯಾರ್ದೂ ಪ್ರೆಷರ್ ನಡೆಯೋದಿಲ್ಲ ನಮ್ಮ ಕಡೆ. ಈಗ ಸರ್ಕಾರ ಕಡೆ ದುಡ್ಡು ತಗೋತಿದ್ದು ಅಂದರೆ ಎಲ್ಲರೂ ಪ್ರೆಷರ್ ಮಾಡ್ತಿದ್ರು. ನಮ್ಮ ಔಷಧರು, ನಮ್ಮ ಅಜ್ಜ ಆದವರು, ಇವರದಾರು, ಅವರದಾರು, ಇಲ್ಲಾಂದ್ರೆ ಮತ್ತು ನಮ್ಮ ಬ್ಯಾಡ್ ಲಿಸ್ಟ್ನಾಗ ಹಾಕ್ತಾರೆ. ನಿಮ್ಗೆ ರೊಕ್ಕನೂ ಬೇಡ. ನಾ ಯಾವುದೂ ಅಧಿಕಾರಿ ಆಗಲಿ, ಯಾವುದೂ ರಾಜಕೀಯ ವ್ಯಕ್ತಿ ಆಗಲಿ, ಅವ್ರು ರೊಕ್ಕ ಡೊನೇಷನ್ ಕೊಡೋ ಟೈಮ್ನಾಗ ಸರ್ಕಾರ ಕಡೆಯಿಂದ ಇಷ್ಟು ಮಂಜೂರು ಮಾಡಿಕೊಡ್ತಾನೆ ಅಂತ ಹೇಳ್ತಾರೆ. ಸರ್ ನಿಮ್ಮ ಕಿಶನ್ನಾಗಿಂದ ರೊಕ್ಕ ಕೊಟ್ರಿ, ಸರ್ಕಾರ ಬೇಡ ಅಂತ. ಸರ್ಕಾರ ಅವ್ರ ಕೆಲಸ ಅವ್ರವ್ರು ಮಾಡಾಕ್ತಾರೆ. ನಿರಾಶ್ರಿತ ಕೇಂದ್ರ ಮಾಡತ್ತಾರು. ಸಾಕಷ್ಟು ಕರ್ನಾಟಕದಲ್ಲಿ 12 ನಿರಾಶ್ರಿತ ಕೇಂದ್ರ ಅದಾವೆ, ನಡ್ಸತ್ತಾರ ಅವ್ರ ಮುಖಾಂತರ ಅವ್ರು ಮಾಡತ್ತಾರ. ಸರ್ ಬಹಳ ಮಹತ್ವದ್ದು ಏನಂತಂದ್ರೆ ಈ ಕಟ್ಟೆಗೆ ತಮ್ಮನ್ನ ಕರ್ಸಿದ ಕಾರಣ ಏನಂತಂದ್ರೆ ಹೆಂಗೈತಿ ಸರ್, ನಿಮ್ದು ಸೇವೆ ಅಂತೂ ಮಾಡ್ತಾ ಇದ್ದೀರಿ, ಅದಕ್ಕಂತೂ ಶಬ್ದಗಳನ್ನೇ ಇಲ್ಲ ಅದು ರನ್ ಮಾಡೋಕ್ಕೆ. ಸೊ ನೀವು ಮರಾಠಿ ಭಾಷಿಕರಾದರೂ ಕೂಡ ಕನ್ನಡ ಭಾಳ ಚಂದ ಮಾತಾಡಿದ್ದೀರಿ ಸರ್. ಇದು ಕನ್ನಡ ಹೆಂಗೆ ಕಲ್ತಿರಿ ಸರ್? ಇಲ್ಲ, ನನ್ನ ಮದರ್ ಟಂಗ್ ಕನ್ನಡ. ನಮ್ಮ ಮದರ್ ಗೋಕಾಕ್ ಫಾಲ್ಸ್ ಅವ್ರು. ಗೋಕಾಕ್. ಆಮೇಲೆ ನಮ್ಮ ಫಾದರ್ ಬೆಲ್ಗಾಮ್. ಸೊ ಹಿಂಗಾಗಿ ಮಣ್ಣಿನಲ್ಲಿ 2 ಭಾಷೆ ನಮ್ಮ ಮಣ್ಣಿನಲ್ಲಿ ನಡೀತೀವಿ. ಹೆಚ್ಚು ಮರಾಠಿ ಭಾಷೆ ನಡೀತೀವಿ. ನಾನು ಕಲ್ತಿದ್ದು ನಾನು ಮರಾಠಿ, ಪ್ರೈಮರಿ, ಹೈಸ್ಕೂಲ್ ಎಲ್ಲ ಮರಾಠಿ ಕಲ್ತೇನೆ. ಬಟ್ ಮಣ್ಣಿನಲ್ಲಿ ಸ್ವಲ್ಪ ಕನ್ನಡ ನಮ್ಮ ಮದರ್ ಕಡೆಯಿಂದ ಬಂದಿದೆ. ಆಮೇಲೆ ಈ ಗೌರ್ಮೆಂಟ್ ಆಫೀಸರ್ ಮೇಲೆ ಮಾತಾಡೋ ಟೈಮ್ನಾಗ ಒಳ್ಳೆ ನಡವಳಿಕೆ ಆಗೈತಿ. ಅದ್ರ ಸಲ ನನ್ನ ಕನ್ನಡ ಮಾತಾಡಕ್ಕೆ ಬರ್ತಿದೆ.
ಬರೀ ನಂಗೆ ಓದಾಕ ಏನೂ ಬರ್ದಲ್ಲ ಮತ್ತು ಅಷ್ಟ ಬರ್ತೈತೆ ಉಳ್ಕಿದ ಏನೂ ಬರ್ದಲ್ಲ. ಬಟ್ ಅಡ್ಮಿನಿಸ್ಟ್ರೇಟಿವ್ ಕನ್ನಡನಾಗ ಮಾಡಿ ಕರೆಕ್ಟ್ ಹೆಂಗೆ ಮಹಾನಗರ ಪಾಲಿಕಾ ಒಂದು ಸ್ಟ್ರೀಮ್ ಲೈನ್ ತರಬೇಕು ಮತ್ತು ಮೇಯರ್ ಯಾವ ಪ್ರಕಾರ ಕೆಲಸ ಮಾಡಬೇಕು ಅದು ಇಡೀ ಕರ್ನಾಟಕ ನಾನು ತೋರಿಸ್ಕೊಟ್ಟಿದ್ದೇನೆ. ಎಸ್ 100%. ಮತ್ತು ಸರ್ ಈಗ ನಿಮ್ಮ ಇನ್ನೊಂದಂದ್ರೆ ನಿಮ್ಮ ಧರ್ಮಪತ್ನಿ ಕ್ರಿಶ್ಚಿಯನ್ ಅವರು ಸರ್, ಇದು ನಿಮ್ಮ ಎಲ್ಲ ಮಣ್ಣೊಳಗೆಲ್ಲ ಹೆಂಗೆ ಸಂಭಾಳಿಸ್ತಿರ್ತಾರೆ ಧರ್ಮದ ಬಗ್ಗೆ ಆಗಲಿ ಇದನ್ನೆಲ್ಲ ಹೆಂಗೆ ಮಾಡ್ತೀರಿ ಸರ್? ಇದನ್ನ ನಾವು ಯಾಕಂದ್ರೆ ದೇಶ ಸಮನ್ವಯತ ಈಗ ಬಹಳ ಮುಖ್ಯವಾಗಿ ವಿಶೇಷ ಸಂದೇಶ ಕಳಿಸೋದನ್ನ ಅದಾಗೈತಿ. ಈಗ ಭಾರತ ಒಳಗೆ ಜಾತಿ ಧರ್ಮ ಇದ್ರ ನಡುವೆ ಸಮನ್ವಯತೆ ತರೋದನ್ನ ಬಹಳ ಮುಖ್ಯ ಆಗೈತಿ. ಅದಕ್ಕೆ ನಾ ಈ ಪ್ರಶ್ನೆ ಕೇಳಿದೆ ನಿಮಗೆ. ಇಲ್ಲ ನಾವು ಸರ್ವಧರ್ಮ ಸಮಭಾವ. ಈಗ ನೋಡ್ರಿ ನಮ್ಮ ಆಶ್ರಮನಲ್ಲಿ ಮರಾಠಿನೂ ಬರ್ತಾರೋ, ಕನ್ನಡನೂ ಬರ್ತಾರೋ, ಕ್ರಿಶ್ಚಿಯನ್ನೂ ಬರ್ತಾರೋ, ಮುಸ್ಲಿಂ ಬರೋದಿಲ್ಲ ಸರ್. ಮತ್ತೊಂದು ಭಾಳ ಒಳ್ಳೆ ನಾನು ನಿಮಗೊಂದು ಮೆಸೇಜ್ ಕೊಡ್ತೀನೋ, ನೀವು ಇಡೀ ದೇಶದಲ್ಲಿ ಇಡೀ ಜಗತ್ತಿನಲ್ಲಿ ಮುಸ್ಲಿಂ ಸಮಾಜದ ಎಲ್ಲೂ ವೃದ್ಧಾಶ್ರಮ ಇಲ್ಲ. ಗ್ರೇಟ್. ಎಲ್ಲೂ ಇಲ್ಲ. ಎಲ್ಲೆಲ್ಲೋ ಹೋಗ್ತಾನೋ ಎಲ್ಲ ಹೋದ್ಬಿಟ್ಟು ಕೇಳ್ತಾನೆ ವೃದ್ಧಾಶ್ರಮ ಹಾಕಿ ಮುಸ್ಲಿಂ ಸಮಾಜ ನೈ. ಅದೊಂದು ಅವ್ರ ಕಡೆಯಿಂದ ಕಲಿಕೋಬೇಕು ನಾವು. ಯಾಕಂದ್ರೆ ಅವರು ತಮ್ಮ ಸೀನಿಯರ್ ಮಂದಿಗೆ ರಸ್ತೆ ಮ್ಯಾಗ ಬಿಡೋದಿಲ್ಲ ಸರ್. ಆ ಲಿಂಬು ಮಾರೋದವ್ರು ಅವು ತಮ್ಮ ಅಜ್ಜ ಅಜ್ಜಿಗೆ ಸಂಭಾಳಿಸ್ತಾನೆ. ಸೊ ನಮ್ಮ ಥರ ಏನಾಗಿದೆ ಸರ್, ನೀವು ಹೇಳಿದ್ರಲ್ಲ ಭಾಳ ಒಳ್ಳೆಯ. ನಮ್ಮ ಮನೆಯಲ್ಲಿ ಈಗ ನಮ್ಮ ಮಿಸಸ್ ಕ್ರಿಶ್ಚಿಯನ್, ನಾವು ಹಿಂದೂ. ನಾವು ಯಾವಾಗ ವಿಚಾರನೂ ಮಾಡಿಲ್ಲ ಅದು. ಹಿಂದೂ ಕ್ರಿಶ್ಚಿಯನ್ ಯಾವಾಗೂ ವಿಚಾರ ಮಾಡಿಲ್ಲ. ಈಗ ನಮ್ಮ ಮಿಸಸ್ ಕ್ಯಾಥಲಿಕ್ ರೀ, ರೋಮನ್ ಕ್ಯಾಥಲಿಕ್. ಈಗ ಎಲ್ಲ ಪ್ರಾರ್ಥನೆ ಎಲ್ಲ ಟೋನ್ ಪಾಠ ಆಗಿದ್ದಾವ ಆಕಿಗೆ 5 ವರ್ಷನಾಗ. ನಾನು ನೋಡಿದ್ದನ್ನೇ ಕೇಳಿದೆ, ಅದಕ್ಕೆ ಎಲ್ಲ ಟೋನ್ ಪಾಠ. ನಮಸ್ತೆ ಇದು ನಮ್ಮ सर्वांना आनंदात ठेव, सुखात ठेव, सगळे प्रार्थना म्हणते ते. एक कुठलं प्रार्थना चुकत नाही, सगळं म्हणते. माझ्यापेक्षा चांगला, ನನಗಿಂತ ಚಲೋ. ಅದಕ್ಕೆ ಹೇಳಿದ ಸರ್, ಈಗ ನಮ್ಮ ಮಗ ಸದ್ಯಕ್ಕೆ ಕೈ ಜೋಡಿಸಿ ಕೆಲಸ ಮಾಡತ್ತಾವ, ನಮ್ಮ ಮಗಳ ಸದ್ಯಕ್ಕೆ ಕೆಲಸ ಮಾಡತ್ತಾರ. ಇನ್ಸ್ಟಾಗ್ರಾಮ್ನಾಗ ಜಬರ್ದಸ್ತ್. ಇನ್ಸ್ಟಾಗ್ರಾಮ್ನಾಗ ನಮ್ಮ ಶಾಂತ ವೃದ್ಧಾಶ್ರಮದ ಈ ಅಜ್ಜಿಗಳು ಡಾನ್ಸ್ ಇಂಡಿಯಾ ಗಾಟ್ ಟ್ಯಾಲೆಂಟ್ಗೆ ಹೋಗಿ ಬಂದಾರ, ಸಾರೆಗಮಕ್ಕೆ ಹೋಗಿ ಬಂದಾರ. GTVದವ್ರಿಗೆ 15 ತಾರೀಕು ಕರ್ದಾರ. ಬಹುತೇಕ ನಾಳೆ ನಾಡ್ದು ಮತ್ತು ಇಂಡಿಯನ್ ಐಡಲ್ಗೂ ಕರ್ಸೋರು ಅದಾರ. ಅಂದ್ರೆ ನಮ್ಮ ಮಗಳ ನಾ ವಿಜಯ ಪಾಟೀಲ ಮತ್ತು ಬೋರ್ಡ್ ಆಫ್ ಡೈರೆಕ್ಟರ್ ಕರ್ನಾಟಕ, ಮಹಾರಾಷ್ಟ್ರ, ಗೋವಾನಲ್ಲಿ ಶಾಂತ ವೃದ್ಧಾಶ್ರಮ ವ್ಯಾಪ್ತಿ ದೊಡ್ಡದು ಮಾಡಿದ್ವು. ಆದ್ರೆ ನನ್ನ ಮಗಳ ಇಡೀ ವರ್ಲ್ಡ್ನಾಗ ಮಾಡಿಬಿಟ್ರು. ಸೊ ಈಗ 2 to 3 crores ವಿವರ್ಸ್. ಬಾಲಿವುಡ್, ಹಾಲಿವುಡ್ ಎಲ್ಲಾರ್ದು ಕಾಂಟ್ಯಾಕ್ಟ್ ಅದಾವ ನಮ್ಮ ಮಗಳಿಗೆ. ಈಗ ಹೋಗಿದ್ದಾಳೆ. ಈಗ ಹೈದರಾಬಾದ್ ಏರ್ಪೋರ್ಟ್ ಮ್ಯಾಗ ಶಿವರಾಜ್ ಕುಮಾರ್, ನಮ್ಮ ರಾಜ್ಕುಮಾರ್ ಅವ್ರ ಮಗ ರೀ, ಶಿವರಾಜ್ ಕುಮಾರ್ ಅವ್ರ ನಮ್ಮ ಮಗಗೆ ಹಿಂಬಲ್ಲೇ ಮಾತಾಡಕತ್ತಾರ. ಅದು 5 ತೋರ್ಸ್ಯಾರ ನಮ್ಮ ಮಗ ಆ ಇನ್ಸ್ಟಾಗ್ರಾಮ್. ಇದು ನಾನು ನೋಡ್ತಾ ಇರ್ತೀನಿ ಶಾಂತ ವೃದ್ಧಾಶ್ರಮ ಅಂತೇಳಿ ಶಿವರಾಜ್ ಕುಮಾರ್ ಅವ್ರ ಅಂತಾರೆ. ಅಂದ್ರೆ ಅದೊಂದು ಹೆಮ್ಮೆ ವಿಷಯ ಅಲ್ಲ? ಹೆಮ್ಮೆ ವಿಷಯ. ಎಲ್ಲರೂ ನೋಡ್ತಾ ಇದ್ದಾರೆ. ಸರಿ, ಇನ್ನೊಂದಂದ್ರೆ ನಂಗೆ ಹೇಳ್ರಿ ಸರ್, ಇದ್ರಾಗ ಯಾವ ಥರದ ಆನಂದ ಅಂದ್ರೆ ಇದ್ರೊಳಗೆ ಯಾವ ಥರದ ಹ್ಯಾಪಿನೆಸ್ ಸಿಗ್ತದೆ ಸರ್ ನಿಮಗೆ ಇದ್ರಾಗ? ಇದೆಲ್ಲ ಕೆಲಸ ಏನದ ಸರ್, ನಾನು ಸಣ್ಣಾಗಿರ್ದಾಗ ನಾ ಹಾಫ್ ಪ್ಯಾಂಟ್ ಹಾಕಿ ನಾವು 3 ಬಸ್ಸಲ್ಲಿ ಕಟ್ಟಿ. ನಮ್ಮ ಫಾದರ್ ಟೀಚರ್. ಸೊ ಅಲ್ಲಿಂದ ನಾವು ಬಸ್ಲೇ ಬರ್ತಿದ್ವಿ. ಸೊ ನಮ್ಮ ಮೈ ಫಾದರ್ ಈಸ್ ರೋಲ್ ಮಾಡಲ್ ನನ್ನ ಸಲುವಾಗಿ. ಪಾಂಡುರಂಗ್ ಮೋರೆ ಅಂತ ತಿರ್ಕೊಂಡ್ರು 1984ನಲ್ಲಿ. ನಮ್ಮ ಫಾದರ್ ನಮ್ಮ ಬಸ್ ಸ್ಟ್ಯಾಂಡ್ ಮೇಲೆ CBT ಬಸ್ ಸ್ಟ್ಯಾಂಡ್ ಹೇಳಿದ್ರೆ ಪಾಂಡುರಂಗ್ ಮೋರೆ CBT ಬಸ್ ಸ್ಟ್ಯಾಂಡ್ ಮ್ಯಾಗ ನಮ್ಮ ಬಸ್ರಿ ಕಟ್ಟಿ ಬಸ್ ಬರೋ ಮಠ ನಮ್ಮ ಫಾದರ್ದು ಒಂದು ರೂಢಿ ಐತ್ರಿ. ಅಲ್ಲಿ ಭಿಕ್ಷುಕ್ ಭಾಳ ಇರ್ತಿದ್ರು. ಆ ಎಲ್ಲರಿಗೂ ಭಿಕ್ಷುರು ಮೇಲೆ ನಮ್ಮ ಅಪ್ಪ ಅಲ್ಲಿ ಬಸ್ ಸ್ಟ್ಯಾಂಡ್ ಫಾದರ್ಗಳು ಎಲ್ಲ ಭಿಕ್ಷುಕರು ಬರೋರು, ಮಾತಾಡ್ಕೊಂಡ್ರವ್ರು. ಅವತ್ರ ಬಾಜುಗೆ ನಾಕೊಂಡ್ರ. ಆಮೇಲೆ ನಮ್ಮ ಅಪ್ಪ ಅವರು ಅವ್ರಿಗೆ ಚಾ ಬಿಸ್ಕಿಟ್ ಎಲ್ಲ ಕೊಟ್ಟು ಅವ್ರ ಹಿಂಬಾಲ್ ನೀ ಏನು ಮಾಡತಿ, ಎಲ್ಲಿಂತ್ರ ಬಂತಿ, ಅದು ಇದು ಅಂಥೇಳಿ ಡಿಸ್ಕಷನ್ ಮಾಡೋರು. ಅವಾಗಿಂತ ನನ್ನ ತಲೆಗೆ ಅದು ಹೋತು. ಅದು ಸ್ಯಾಟಿಸ್ಫ್ಯಾಕ್ಷನ್ ನಮ್ಮ ಅಪ್ಪ ಅವ್ರಿಗೇನು ಸಿಗ್ತಿದ್ರಲ್ಲ. ಆಮೇಲೆ ಬಸ್ನಾಗ ಹೋಗೋ ಟೈಮ್ನಾಗ ಹೇಳೋರು, बघ किती जण ते त्रासामध्ये आहेत आणि त्यांना आपण मदत करायला पाहिजे. 2 बिस्किट दिलं तर काय होणार आहे? लोक घाण आहेत म्हणून की नाही त्यांना दूर करतात, ದೂರ ಮಾಡ್ತಾರೋ. ಅದ್ರ ನಾವು ಅವ್ರಿಗೆ ಸಮೀಪ ಮಾಡ್ರೆ ಎಷ್ಟು ಖುಷಿಲೇ ಚಾ ಕುಡಿತಾರ ಅವ್ರ. ಹಂಗೆ ಮಾಡೋದು ಅಂತ ಹೇಳಿ ಅವ್ರು ನಮ್ಮ ಅಪ್ಪ ಅವ್ರು ಹೇಳಿದ್ರು. ಅದೇನು ಸ್ಯಾಟಿಸ್ಫ್ಯಾಕ್ಷನ್ ಅವ್ರು ಸಿಗಲಿಲ್ಲ. ಅವಾಗಿಂದ ನಮಗೆ ಯಾವಾಗ ತಿಳಿಯಕ್ಕೆ ಚಲೋ ಹೋತು ಅವಾಗಿಂದ
ಆ ಸ್ಯಾಟಿಸ್ಫ್ಯಾಕ್ಷನ್ ತೊಗೊಳಕೊಂಡು. ಸರ್, ಇವತ್ತಿನ ಯುವಕರಿಗೆ ಕೊನೆಗಾಗಿ ಒಂದು ಪ್ರಶ್ನೆ ಏನಪ್ಪ ಅಂತಂದ್ರೆ, ಇವತ್ತಿನ ಯುವಕರಿಗೆ ನೀವು ಅಥವಾ ಯಾರೋ ಸಮಾಜ ಸೇವಕ ಇವತ್ತು ಬರ್ತೇನೆ ಅಂತ ಮಾಡಿದ್ರು ಅಥವಾ ಅವ್ರು ನಾನು ಮಾಡ್ಬೇಕು ಅನಿಸ್ತಂತಂದ್ರೆ ಅವ್ರಿಗೆ ಏನು ಆ್ಯಕ್ಚುಲಿ ಏನು ಸಂದೇಶ ಕೊಡೋಕೆ ಇಷ್ಟಪಡ್ತೀವಿ ಸರ್ ನಮ್ಮ ಬೆಳಗಾವಿ ಜನರಿಗೆ ಅಥವಾ ನಮ್ಮ ಈ ಬೆಳಗಾವಿ ಜನರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್? ಏನು ಮಾಡ್ಬೇಕು ನಾವು ಇಲ್ಲಿ ನಮ್ಮ ಯಂಗ್ಸ್ಟರ್ಸ್ ಮ್ಯಾಕ್ಸಿಮಮ್ ಈಗ ಭಾಳಷ್ಟು ಯಂಗ್ಸ್ಟರ್ಸ್ ಸೋಷಲ್ ಮೈಂಡ್ದಾರ ಆಗಿದ್ದಾರೆ. ಒಂದು ನಾ ಈ ನಮ್ಮ ಯಂಗ್ಸ್ಟರ್ಸ್ಗೆ ಒಂದು ಸಂದೇಶ ಕೊಡ್ತೀನಿ. ಇದು ಈಗ ಮೊಬೈಲ್ ಏನು ಬಂದೈತ್ರಲ್ಲ, ಹತ್ರ ಈಗ ಕಮ್ಮಿ 8 ತಾಸದ 6 ತಾಸು ಆ ಮೊಬೈಲ್ನಾಗ ಇರ್ತಾರೆ. ಅದ್ರಾಗಿಂತ ಹೊರಗೆ ಬಂದು ಪ್ರಾಕ್ಟಿಕಲಿ ನಾಲೆಜ್ ತೊಗೋಬೇಕು. ಪ್ರಾಕ್ಟಿಕಲಿ ಸಾಕಷ್ಟು ಈ ಹುಡುಗರಿಗೆ ಪ್ರಾಕ್ಟಿಕಲಿ ನಾಲೆಜ್ ಇರೋದಿಲ್ಲ. ಯಾವಾಗ ಏನಾದ್ರೆ ಏನು ಡಿಸಿಷನ್ ತೊಗೋಬೇಕು ಅದು ನಾಲೆಜ್ ಇರೋದಿಲ್ಲ. ಆ ನಾಲೆಜನ್ನು ಸಾಕಷ್ಟು ಕೆಲಸ ಮಾಡೋರು ಸೋಷಲ್ ವರ್ಕರ್ ಇದ್ದಾರೆ, ಚಲೋ ಸೋಷಲ್ ವರ್ಕರ್ ಇದ್ದಾರೆ, ಆಶ್ರಮ ಇದಾವ. ಅಲ್ಲಿ ಹೋಗಿ ಯಾವ ಪ್ರಕಾರ ಇರ್ತಾರೋ, ಯಾಕೆ ಮಾಡತ್ತಾರೋ, ಈಗ ಅನಾಥಾಶ್ರಮನಲ್ಲಿ ಸಣ್ಣ ಮಕ್ಕಳು ಯಾಕೆ ಇರ್ತಾರೋ, ಈ ಸಿವಿಲ್ ಹಾಸ್ಪಿಟಲ್ನಲ್ಲಿ ಒಂದು ದಿವಸ ಅಡ್ಡಾಡಬೇಕು, KLನಲ್ಲಿ ಒಂದು ದಿವಸ ಅಡ್ಡಾಡಬೇಕು. ಇವು ಈಗೇನಾಗೈತಿ, ಏನಾರ ಮನ್ಯಾಗ ಏನಾರ ಅಡ್ಸಣ್ ಗೊತ್ತಿಲ್ಲೋ ಅವರು ಏನು ಮಾಡಬೇಕು ಏನು ತಿಳಿದಿಲ್ಲ ಅವ್ರಿಗೆ, ಮಕ್ಕಳಿಗೆ. ಆಮೇಲೆ ಎಲ್ಲ ಅವ್ರು ಕೇಳ್ರಿ ಇವ್ರು ಕೇಳ್ರಿ ಅಟ್ಟಮಟ್ಟ ಅದು ಗೋಲ್ಡನ್ ಅವರ್ಸ್ ಏನು ಇರ್ತೈತಿಲ್ಲ ಅದು ಹೋಗಿಬಿಡ್ತೈತಿ. ಅದ್ರ ಸಲ ಎಲ್ಲ ವಿದ್ಯಾರ್ಥಿಯವ್ರಿಗೆ ನಾನು ವಿನಂತಿಯನ್ನು ಮಾಡ್ತೇನೆ, ಮೊಬೈಲ್ದಿಂದ ಹೊರಗೆ ಬಂದು ಪ್ರಾಕ್ಟಿಕಲಿ ನಾಲೆಜ್ ತೆಗೀರಿ, ಬರೆಯೋದು ಕಲೀರಿ. ಈಗ ಮಾಮಿಗೆ ಲೆಟ್ರ್ ಬರೋದು ಬಂದಾಗೈತಿ. ಈಗ ವಾಟ್ಸಪ್ ಏನಾರ ಬಡ್ಡೆ ಐತಿಲ್ಲೋ ಬರೀ ಒಂದು ಹುಲ್ ಕಳ್ಸೋದಿ ಇದೊಂದು ಕಳ್ಸೋದಿ ಇಷ್ಟ ಆಗಿದೆ. ಮೊದಲು ನಾವು ಲೆಟ್ರ್ ಬರಿತಿದ್ವು, ಮಾಮಿ ಕಡೆ ಹೋಗ್ತಿದ್ವು ರೈಲ್ವೆಲೆ. 8ನೇ ಟಿಕೆಟ್ ಇತ್ತು ಗೋಕಾಕ್ ಫಾಲ್ಸ್ ಹೋಗಾಕ. ಈಗ ಹುಡುಗರು ಯಾವಾಗ ಕಾಲೇಜ್ ಮುಗಿತೈತಿ, ಯಾವಾಗ ರೂಮ್ನಾಗ ಹೋಗಿ ಮೊಬೈಲ್ ತೆಗೋದು ಆ ಥರಗಣ ಬಿಜಿ ಆಗಿಬಿಟ್ಟದ. ಒಂದು ಎಲ್ಲ ಮಕ್ಕಳಿಗೆ ಒಂದು ಸಜೆಷನ್ ಕೊಡ್ತಾನೋ, ನೀವು ಸಾಕಷ್ಟು ಕಲೀರಿ, ಸಾಕಷ್ಟು ಒಳ್ಳೆಯವರಾಗಲಿ, ಸಾಕಷ್ಟು ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ದೇಶದಲ್ಲಿ ಹೋದ ಬಳಿಕ ತಾವು ಎಲ್ಲಿ ಹೋಗ್ತೀರಿ, ಈಗ ಬೆಂಗಳೂರಿನಲ್ಲಿ ಹೋಗ್ತೀರಿ, ಮುಂಬೈನಲ್ಲಿ ಹೋಗ್ತೀರಿ, ಹೈದರಾಬಾದ್ಗೆ ಹೋಗ್ತೀರಿ, ಎಲ್ಲಿ ನೀವು ಕೆಲ್ಸಕ್ಕೆ ಹೋಗ್ತಿರಲ್ಲ ಅಲ್ಲಿ ತಾವು ಒಂದು 100 ಮಂದಿದು ಗುರ್ತ ಮಾಡ್ಕೋಬೇಕು. 100 ಮಂದಿದು. ನಾನು ಮುದ್ದಾಮೋಗಿ ಹೇಳ್ತಾ ಇದ್ದೇನೆ, ತಮ್ಮ ಕಟ್ಟ ಹೆಸರಿನಲ್ಲಿ ನಿಮಗೆ ಹೇಳಿ ಸರ್, ಸಾಕಷ್ಟು ಉದಾಹರಣೆಗಳು ಆಗಿದಾವೆ ಸರ್. ನನ್ನ ಫ್ರೆಂಡ್ ಮಗ ಸರ ಮೊಬೈಲ್ ಮ್ಯಾಗ ಅವನ ಮಗ ಅಪ್ಪಗೆ ಫೋನ್ ಮಾಡಿದ್ದಾನೆ ಸರ್, ನನಗೆ ಎದ್ಯಾಗ ನೋಸಾಗ್ತೈತಿ, ಆಮೇಲೆ ಏನು ಮಾಡ್ಬೇಕು ತಿಳಿವತ್ತು ಸರ್. ಮೊಬೈಲ್ ಮ್ಯಾಗ ಮಾತಾಡಿ 15 ನಿಮಿಷನಾಗ ಅಪ್ಪ ಹೇಳ್ತಾನೆ ಯಾವ್ದಾರ ದವಾಖಾನೆಗೆ ಹೋಗಪ್ಪ. ಯಾರು ಗುರ್ತಿಲ್ಲ, ಆಜುಬಾಜುಗ್ನಾಗ ಗುರ್ತಿಲ್ಲ, PG ಆಗಿರ್ತಾರೆ ಎಲ್ಲ. ಒಂದು 10,000 ಕೊಡೋದು PG, ಊಟ ಝೊಮ್ಯಾಟೊ, ಆಮೇಲೆ ಝೊಮ್ಯಾಟೊ ಬರೋ ಮಟ್ಟ ಮೊಬೈಲ. ಬಾಜುಕ್ಕೆ ಯಾರು ಇರ್ತಾರೋ, ಮುಂದೆ ಯಾರು ಇರ್ತಾರೋ, ಹಿಂದೆ ಯಾರು ಇರ್ತಾರೋ, ತಳಗೆ ಯಾರು ಇರ್ತಾರೋ, ಮ್ಯಾಗ ಇರ್ತಾರೋ, ಏನೂ ಗೊತ್ತಿರೋದಿಲ್ಲ. ಅಂಥ ಟೈಮ್ನಾಗ ಏನರ ಎಮರ್ಜೆನ್ಸಿ ಆಯ್ತು, ಯಾರು ಹೆಲ್ಪ್ ಮಾಡಬೇಕು? ಸೊ ಆ ವೇಳೆಕ ಆ ಹುಡುಗ ಒಂದು ಹಿಂಗೆ ಹೊರಗೆ ಬಂದ ರಿಕ್ಷಾದವಂಗೆ ರಿಕ್ವೆಸ್ಟ್ ಮಾಡಿ, ರಿಕ್ಷಾದವ ಪಾಪ ಅವ ರಿಕ್ಷಾದವ ಬುದ್ಧಿ ಅಷ್ಟ, ಅವಂದು ಎಷ್ಟು ತಕ್ಕತ್ತ ಅಷ್ಟರಲ್ಲ, ಅವ ರಿಕ್ಷಾನಾಗ ಹಾಕಿ ಒಂದು ಸಣ್ಣ ದವಾಖಾನೆ ಕರ್ಕೊಂಡು ಹೋದ. ಸಣ್ಣ ದವಾಖಾನೆ ಕರ್ಕೊಂಡು ಅಲ್ಲಿ ಒಳಗೆ ಹೋದ ಬಳಿಕ ಡಾಕ್ಟರ್ ಬರೋ ಚೆಕ್ ಮಾಡೋ ಟೈಮ್ನಾಗ ಮೊಬೈಲ್ ಚಾಲೂನೇ ಐತೆ ಅಪ್ಪಂದು, ಖಲಾಸ್ ಹಾರ್ಟ್ ಅಟ್ಯಾಕ್. ಇಂಥ ಸಾಕಷ್ಟು ಉದಾಹರಣೆಗಳು ಅದಾವೆ ಸರ್. ಅಂತೇಳಿ ಎಲ್ಲ ಈ ನಮ್ಮ ವಿದ್ಯಾರ್ಥಿಗಳು ಚಲೋ ಈ ಕೋರ್ಸಸ್ಗಳು ಭಾಳ ಅದಾವೆ. ದುಡ್ಡು ಪಗಾರ ಸಾಕಷ್ಟು ಐತೆ, ಬಟ್ ಜನರಲ್ ನಾಲೆಜ್ ಇಲ್ಲ. ಅದ್ರ ಸಲುವಾಗಿ ನೀವು ಎಲ್ಲಿ ಕೆಲ್ಸಕ್ಕೆ ಹೋಗ್ತಿರಲ್ಲ ಅಲ್ಲಿ ಕಮ್ಮಿ ಒಂದು 100 ಮಂದಿ ಕಾಂಟ್ಯಾಕ್ಟ್ ಮಾಡೋದು, 100 ಮಂದಿದು ಗುರ್ತಾ ಹಿಡ್ಕೊರೋದು. ಚಲೋ ಟೈಮ್ಕ ಕೆಟ್ಟ ಟೈಮ್ಕ ಅವರೆಲ್ಲರೂ ಓಡಿ ಬರ್ತಾರೆ. ಈಗ ನಾವು ಬೆಳಗಾವಿನಲ್ಲಿ ಏನು ಬೇಕಾದಾಗಲಿ ನಿಮಗ್ರಿಗೆ ಗುರ್ತೈತೆ, ಏನು ಬೇಕಾ ದೊಡ್ಡದು ಒಂದು ಏನಾರ ಬಾಂಬ್ ಬಿದ್ರೂ ನಂಗೆ ಕಮ್ಮಿ ಒಂದು 50-100 फोन ಬರ್ತಾವೆ. मोरे साहेब काय तर झालं बघा, जरा मोठं तिथे ॲक्सिडेंट झालं, हे झालं ते झालं. हे रिलेशन ठेवलं पाहिजे. म्हणून मी मराठीमध्ये पण सांगतो सगळ्या विद्यार्थ्यांना की बाबा ज्या ठिकाणी तुम्ही कामाला जाता, ज्या ठिकाणी तुम्ही नोकरीला जाता, मग ते परदेशात जावा, कुठल्याही राज्यात जावा, त्या ठिकाणी तुम्ही कमीत कमी एक 50 लोकांची तर ओळखी करून घ्या आजूबाजूच्या. म्हणजे तुमच्या अडचणीच्या वेळेला ते तुम्हाला मतीला येतात. आणि चांगल्या वेळेला तुम्ही त्यांना पार्टीला बोलवा, चहाला बोलवा, नाश्त्याला बोलवा आणि त्यांची ओळखी करून घ्या. म्हणजे आम्हाला जेव्हा अडचण येते त्यावेळेला 4 जण जर येऊन थांबले आमच्याबरोबर तर आम्हाला जो धोका होणार आहे तो धोका टळून जात आहे. येस. म्हणून मी हात जोडून विद्यार्थ्यांना विनंती करतो
हे तुम्ही मोबाईल सोडा, झोमॅटो सोडा आणि प्रॅक्टिकल नॉलेज घ्या. ಎಸ್ ಸರ್, ಈಗ ಜಿ ಮೇಯರ್ ಆಗಿ ನಿಮಗೆ ಮಹಾಪೌರಾಗಿ ಕೆಲಸ ಮಾಡಿದಂಥ ಅನುಭವ ಐತಿ ಸರ್. ಈಗ ನೀವು ಇವತ್ತಿನ ಪರಿಸ್ಥಿತಿ, ಇವತ್ತು ಬೆಳಗಾವಿದ ಪರಿಸ್ಥಿತಿ ನೋಡ್ರೆ, ಈ ಬೆಳಗಾವಿ ಅಭಿವೃದ್ಧಿ ಆಗಲಿಕ್ಕೆ ನಿಮ್ಮ ಲಾಸ್ಟ್ ನಿಮ್ದು ವಿಚಾರಗಳು ಏನು ಸರ್? ಇದು ಕೊನೆ ಪ್ರಶ್ನೆ, ನೀವು ಏನು ಸಲಹೆ ಕೊಡೋಕೆ ಇಷ್ಟಪಡ್ತೀವಿ? ಏನಾಗಿದೆ ಸರ್, ಈಗ ಏನಾರ ನಾವು ಸಲಹೆ ಕೊಡೋಕೆ ಹೋದ್ವು ಅಂದ್ರೆ ಇವೇನು ಭಾಳ ದೊಡ್ಡ ಶಾಣೆ ಅದಾನೆ ಅಂತ, ನಮ್ಗಿಂತ ಅವರು ಭಾಳ ಶಾಣ್ಯರು ಅದಾರು. ಈಗ ನಿಮ್ಮ ಎಲ್ಲ ಜನರಿಗೂ ಗೊತ್ತಿದೆ ಬೆಳಗಾವ್ದು ಏನು ಪರಿಸ್ಥಿತಿ ಇತ್ತು, ಏನು ಪರಿಸ್ಥಿತಿ ಆಗೈತೆ, ಹೆಂಗೆ ನಡೆದಿದೆ, ನೀರು ಎಷ್ಟು ಬರಾಕ್ತೈತಿ, ಸಿ ರೋಡ್ ಮ್ಯಾಗ ಎಷ್ಟು ಮಂದಿ ಬಿದ್ದು ಸಾಯತ್ತಾರು, ಫ್ಲಡ್ ಆದ ಬಳಿಕ ಎಲ್ಲಿಂದ ನೀರು ಎಲ್ಲೆಲ್ಲೋ ಹೋಗತೈತಿ. ನಾ ಏನು ಅಷ್ಟು ದೊಡ್ಡ ಅನುಭವ ಅಲ್ಲ, ಆದರೆ ನಾವು ಈಗ ಆರಿಸಿ ಬಂದಿದ್ದಂಥ ಜನಪ್ರತಿನಿಧಿಗೆ ನಾನು ರಿಕ್ವೆಸ್ಟನ್ನು ಮಾಡ್ತೇನೆ, ನಮಗೆ ದೇವರು ಒಂದು ಒಳ್ಳೆಯ ಅವಕಾಶನೂ ಕೊಟ್ಟಿದ್ದಾನು, ನಮ್ಮ ಬೆಳಗಾವಿ ಜನರಿಗೆ ಒಂದು ಒಳ್ಳೆಯ ಕೆಲಸನೂ ಮಾಡಿ ಇಂಥ ಎಲ್ಲ ಬರುವ ಸಮಸ್ಯೆಗಳಿಗೆ ದೂರ ಮಾಡಿಸೋಳ್ಗೆ ಕೆಲಸ ಮಾಡ್ಬೇಕಂತೇಳಿ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಎಸ್, ಎಲ್ಲ ಪ್ರೇಕ್ಷಕರಿಗೆ ನಾನು ಏನು ವಿನಂತಿ ಎಷ್ಟು ಮಾಡ್ಕೊಡ್ತೇನೆ ಅಂದರೆ, ಈ ಕಂಪ್ಲೀಟ್ ಈ ಪಾಡ್ಕಾಸ್ಟ್ ನೋಡಿರಿ. ಇದರಲ್ಲಿ ಯುವಕರು ತಿಳ್ಕೊಳ್ತಕ್ಕಂಥ ಅನೇಕ ವಿಷಯಗಳಿದಾವೆ ಮತ್ತು ಹಿರಿಯರನ್ನು ಯಾವ ರೀತಿಯಾಗಿ ನಾವು ನೋಡ್ಕೊಳ್ಬೇಕು ಮತ್ತು ಅವ್ರ ಬಗ್ಗೆ ಹೆಂಗೆ ಕಾಳಜಿ ವಹಿಸಬೇಕು ಅನ್ನೋದ್ರ ಬಗ್ಗೆನೂ ನಾವು ನೋಡಿದ್ದೀವಿ. ಸಂತೋಷ ಮತ್ತು ಆನಂದ ಇದು ಕೇವಲ ಹಣ ಗಳಿಸುವುದರಲ್ಲಿ ಅಷ್ಟೇ ಇಲ್ಲ, ಸಮಾಜ ಸೇವೆಯನ್ನು ಮಾಡುವುದರಲ್ಲಿ ಮತ್ತು ಇನ್ನೊಬ್ಬರ ಖುಷಿಯಲ್ಲಿ ನಾವು ಭಾಗವಹಿಸೋದ್ರಲ್ಲೂ ಕೂಡ ಹೆಚ್ಚಿದೆ. ಒಬ್ಬ ಮಹಾನ್ ವ್ಯಕ್ತಿ ಇವತ್ತು ನಮ್ಮ ಜೊತೆ ಮಾತನಾಡಿದ್ದಾರೆ. ಅವರು ನಮ್ಮ ವಿಜಯ್ ಮೌರ್ಯ ಅವರಿಗೆ ಈ ಕಟ್ಟೆ ಪಾಡ್ಕಾಸ್ಟಿಗೆ ಬಂದು ತಮ್ಮ ವಿಚಾರಗಳನ್ನು ಹೇಳಿದ್ದಕ್ಕೆ ನಾನು ಅವರಿಗೆ ಅತ್ಯಂತ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತೇನೆ. ಧನ್ಯವಾದ ಸಾಹೇಬ್ರ. ಕಟ್ಟನ್ನಲ್ಲಿ ನಮಗೆ ಕರೆದ ನಮ್ಮ ಅನಿಸಿಕೆ ಎಲ್ಲ ಜನರ ಮುಂದೆ ಸಂದೇಶ ಕೊಡುವ ಕೆಲಸ ಮಾಡಿದರೆ. ಮತ್ತೊಂದು ನಾನು ಯುವಕರಿಗೆ ಮತ್ತು ಜನರಿಗೆ ಮತ್ತು ಓಲ್ಡ್ ಏಜ್ ಮಂದಿಗೆ ಯಾವುದೂ ಏನೋ ಅಡಚಣೆ ಬಂದ್ರೆ, ಮೆಡಿಕಲ್ಲೇ ಆಗಲಿ, ಯಾವುದೋ ಔಷಧ ಆಗಲಿ, ರಕ್ತ ಬೇಕಾದ್ರೆ, ಯಾವಾಗೂ ಏನೂ ಅಡಚಣೆ ಬಂತು, ಯಾವುದೂ ಇತರ ಸ್ಟೆಪ್ ತೊಗೋಬೇಡ್ರಿ, ನಾನು ನಿಮ್ಮಲ್ಲಿ ಕನೆಕ್ಟ್ ಆಗ್ರಿ. ನನ್ನ ಕೈಲೇ ಎಷ್ಟು ಹೆಲ್ಪ್ ಆಗ್ತೈತಿ, ನನ್ನ ಕೈಲೇ ಎಷ್ಟು ಹೆಲ್ಪ್ ಮಾಡೋ ತಾಕತ್ತಿದೆ ಅಷ್ಟು ಹೆಲ್ಪ್ ಮಾಡ್ಲಿಕ್ಕೆ ನಾನು ತಯಾರದೇನೆ. ಯಾರ ಹಿಂದೆ ಯಾರೋ ಒಬ್ಬ ಇರ್ತಾರೆ, ಆದ್ರೆ ನಾನು ನಿಮ್ಮ ಹಿಂದೆ ಅದೇನೆ. ನಾವು ಒಂದು ಅಣ್ಣ ತಮ್ಮ ಏನು ತಿಳ್ಕೊರಿ, ಯಾವ ಅಡಚಣೆ ಟೈಮ್ನಾಗ ನಂಗೆ ಕರೀರಿ, ನಾವು ಬಂದು ಹೆಲ್ಪ್ ಮಾಡ್ಲಿಕ್ಕೆ ತಯಾರದು. ಧನ್ಯವಾದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.